ಅಧ್ಯಯನಕ್ಕೆ ಹೋಗುವಂತ ಮೊದಲು ನಾವು ಚರಿತ್ರೆಯನ್ನ ಕೆಲವು ವಿಷಯಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಕಳೆದ ವಾರ ನಾನು ನಿಮ್ಮ ಮಧ್ಯದಲ್ಲಿ ಹೆರೋದನು ಅನ್ನುವಂತ ಹೆರೋದ್ಯರು ಎಷ್ಟು ಹೆರೋದ ಅನ್ನುವಂಥವ್ರು ಎಷ್ಟು ಜನ ಸತ್ಯವೇದದಲ್ಲಿ ಕಾಣಿಸಿಕೊಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಎಂಬುದಾಗಿರುವಂತ ಆ ಹಿನ್ನೆಲೆಯಿಂದ 7 ವ್ಯಕ್ತಿಗಳ ಕುರಿತು ನಾವು ಕಳೆದ ವಾರ ನೋಡ್ತಾ ಬಂದಿದ್ದೇವೆ. ಮುಂದೆ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ಈಗ ಮಧ್ಯಂತರದ ಸಮಯ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಮಧ್ಯದಲ್ಲಿರುವಂತಹ ಸುಮಾರು 397 ವರ್ಷಗಳ ಕತ್ತಲೆಯ ಒಂದು ಕಾಲ, ಕತ್ತಲೆಯ ಒಂದು ಯುಗ ಎಂಬುದಾಗಿ ಏನು ಕರೆಯಲ್ಪಡ್ತದೆ, ಆ ಸಮಯದ ಸಂಗತಿಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಯಾಕಂದ್ರೆ ಅದನ್ನ ನಾವು ನೋಡುವಾಗ ವಿಶೇಷವಾಗಿ ಯಹೂದ್ಯರ ಮಧ್ಯದಲ್ಲಿ, ಇಸ್ರಾಯೇಲರ ಮಧ್ಯದಲ್ಲಿ ಆದಂತ ಅನೇಕ ಬದಲಾವಣೆಗಳನ್ನ ನಾವು ಕುರಿತು ಕಲೀಲಿಕ್ಕೆ ಅದರಿಂದ ಸಾಧ್ಯವನ್ನ ಉಂಟು ಮಾಡುವಂಥದ್ದು ಅದಾಗಿದೆ. ಗ್ರೇಟ್ ಚೇಂಜಸ್ ಹಸ್ ಕಮ್. ಅನೇಕ ದೊಡ್ಡ ದೊಡ್ಡ ಬದಲಾವಣೆಗಳು ಆ ಯಹೂದ್ಯರಲ್ಲಿ ಅದು ಬಂದಿದೆ ಎಂಬುದಾಗಿ ನಾವು ನೋಡುವಂಥವರು ನಾವಾಗಿದ್ದೇವೆ ಪ್ರಿಯರೇ. ಒಂದು ವೇಳೆ ಅನೇಕ ಅಧಿಕಾರಿಗಳು ಅಥವಾ ಅಧಿಕಾರಗಳು ಅಥವಾ ಅನೇಕ ರಾಜ್ಯಗಳು, ಅನೇಕ ಎಂಪರರ್ಸ್, ಚಕ್ರವರ್ತಿಗಳು, ಸಾಮ್ರಾಜ್ಯಗಳು ಅವರ ಮೇಲೆ ಆಳ್ವಿಕೆಯನ್ನ ಮಾಡಿದ್ರು ಕೂಡ, ನಾವಾಗ್ಲೇ ನೋಡಿದ್ವು 6 ಸಾಮ್ರಾಜ್ಯಗಳು ಅವರನ್ನ ಆಳ್ವಿಕೆಯನ್ನ ಮಾಡಿತು. ಬಾಬೇಲ್ ದೇಶಕ್ಕೆ ಸೆರೆ ಹೋದ ನಂದಿನಿಂದ 6 ಸಾಮ್ರಾಜ್ಯಗಳು ಅವರ ಮೇಲೆ ಆಳ್ವಿಕೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ತಾ ಬಂದಂಥವರಾಗಿದ್ದೇವೆ. ಅದರ ಮಧ್ಯದಲ್ಲಿಯೂ ಕೂಡ ಬೇರೆ ಸಾಮ್ರಾಜ್ಯಗಳಿತ್ತು. ಒಂದು ವೇಳೆ ಫಿಲಿಸ್ಟಿಯರು ಅವರನ್ನ ಹಿಂಸೆ ಪಡಿಸ್ತಾ ಇದ್ರು, ಮತ್ತೆ ಅಶೂರಿಯರು ಅವರನ್ನ ಸೆರೆಯಾಳಾಗಿ ಉತ್ತರ ರಾಜ್ಯವನ್ನ 722ನೇ ಕ್ರಿಸ್ತ ಪೂರ್ವದಲ್ಲಿ ಸೆರೆಯಾಳಾಗಿ ತೆಗೆದುಕೊಂಡು ಹೋದದನ್ನ ನಾವು ಅರಸುಗಳ ಪುಸ್ತಕದಲ್ಲಿ ನಾವು ಅದನ್ನ ನೋಡುವಂತವರಾಗಿದ್ದೇವೆ. ಹೀಗೆ ಅನೇಕ ಸಾಮ್ರಾಜ್ಯಗಳು ಅವರಲ್ಲಿ ಬದಲಾವಣೆಗಳಾಗಿ ಆಳ್ವಿಕೆ ಮಾಡುತ್ತಾ ಬಂದರೂ ಕೂಡ ದೇವರು ಅವರನ್ನ ಆತುಕೊಂಡಿರುವಾಗ ಅವರನ್ನ ಕೈ ಬಿಡದೆ ಅವರು ಕೂಡ ಮುಂದೆ ಮುಂದೆ ಹೋಗುವಾಗ ಅವರಲ್ಲೂ ಕೂಡ ಅನೇಕ ಒಂದು ಬದಲಾವಣೆಗಳು ಬರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಬದಲಾವಣೆಗಳು ಎಂಬುದಾಗಿ ನೋಡುವಾಗ ಒಂದು ವೇಳೆ ಯೆಹೋವ ದೇವರು ಅವರನ್ನ ಅರಣ್ಯದಲ್ಲಿ 40 ವರ್ಷ ನಡೆಸ್ದ. ಅನಂತರ ಕಾನಾನ್ ದೇಶಕ್ಕೆ ಅವರು ಪ್ರವೇಶ ಮಾಡಿದ್ರು. ಅವರ ಅಪೇಕ್ಷೆಯಂತೆ ಅರಸುಗಳನ್ನ ಕೊಟ್ಟ. ಅರಸುಗಳು ಅವರನ್ನ ಆಳುತ್ತಿರುವಾಗ ಅರಸರುಗಳೇ ದಾರಿ ತಪ್ಪುವಂತವರಾಗಿದ್ರು. ತಥಾ ರಾಜ ತಥಾ ಪ್ರಜೆ ಅನ್ನುವಂತ ರೀತಿಯಲ್ಲಿ ಆ ದಾರಿ ತಪ್ಪಿಸುವಿಕೆಯಿಂದ ಪ್ರಜೆಗಳು ಕೂಡ ದಾರಿ ತಪ್ಪುವಂತವರಾಗಿದ್ರು. ವಿಶೇಷವಾಗಿ ಉತ್ತರ ರಾಜ್ಯದಲ್ಲಿ ಬಹಳ ಒಂದು ಕೆಟ್ಟದಾದಂತಹ ಪರಿಸ್ಥಿತಿ, ಎಲ್ಲರೂ ಕೂಡ ದಾರಿ ತಪ್ಪಿದಂತ ಒಂದು ಪರಿಸ್ಥಿತಿಯನ್ನ ಉತ್ತರ ರಾಜ್ಯದಲ್ಲಿ ನೋಡುತ್ತೇವೆ. ಅತಿಯಾದಂತ ವಿಗ್ರಹಾರಾಧನೆ ಇರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಯಾರೊಬ್ಬಾಮನು ಬೇತೇಲ್ ಅನ್ನುವಂತ ಸ್ಥಳ ಮತ್ತು ದಾನ್ ಅನ್ನುವಂತ 2 ಪ್ರಾಂತ್ಯಗಳಲ್ಲಿ ಬಸವನ ವಿಗ್ರಹಗಳನ್ನ ಮಾಡಿ ಪೂಜೆಗೆ ಇಸ್ರಾಯೇಲರಿಗೆ ಅನುವು ಮಾಡಿಕೊಡುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಈ ರೀತಿಯಾಗಿ ಅನೇಕ ತರವಾದ ರೀತಿಯಲ್ಲಿ ಅವರು ಬೀಳುತ್ತಾ ಬರುವಂತರಾಗಿರ್ತಾರೆ. ಅವರ ಚರಿತ್ರೆ ನೋಡುತ್ತಾ ಬರುವುದಾದ್ರೆ, ಐಗುಪ್ತ ದೇಶದಿಂದ ಬಿಡುಗಡೆಗೊಂಡು ಸಾಧಾರಣ 1 ತಿಂಗಳು ಕಳೆದಿರ್ಬೋದು ಅಷ್ಟೇ. ಆ ಸೀನಾಯಿ ಬೆಟ್ಟದ ಬುಡಕ್ಕೆ ಅವರು ಬಂದಂತವರಾಗಿರ್ತಾರೆ. ಮೋಶೆ ಸೀನಾಯಿ ಬೆಟ್ಟವನ್ನ ಏರಿದಂತವನಾಗಿ ಹೋಗಿರ್ತಾನೆ. 1, 2, 3 ತಿಂಗಳ ಒಳಗೆ ನಡೆದಂತ ಘಟನೆ ನೋಡ್ರಿ. ಅಲ್ಲಿ ಬಿಡಿಸಿಕೊಂಡಂತ ಬಂದಂತ ಯೆಹೋವ ದೇವರನ್ನ ಮರೆತು ಮತ್ತೆ ಚಿನ್ನದ ಬಸವನನ್ನ ಮಾಡಿ ಆರೋನನ ಮುಖಾಂತರ ಅದಕ್ಕೆ ಅಡ್ಡ ಬೀಳುವಂಥದ್ದು, ಕುಣಿದಾಡುವಂಥದ್ದು, ಸಂಭ್ರಮಿಸುವಂಥದ್ದು, ಅಡಿಗೆ ಮಾಡಿ ಊಟ ಮಾಡುವಂಥದ್ದು, ಹಬ್ಬ ಆಚರಿಸುವಂಥದ್ದು ನೋಡ್ರಿ. ಎಷ್ಟು ಬಿದ್ದು ಹೋದಂತ ಸ್ಥಿತಿಗೆ ಇಸ್ರಾಯೇಲರು ಹೋಗುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೂ ಕೂಡ ದೇವರು ಅವರನ್ನ ಪರಾಂಬರಿಸ್ತಾ ನಡೆಸ್ತಾನೆ. ಆದ್ರೆ ಅವ್ರು ಮಾಡುವಂತ ಒಂದು ಸಣ್ಣ ತಪ್ಪಿನಿಂದ 40 ವರ್ಷ ಅವರು ಅಲೆದಾಡುವಂತ ಒಂದು ಪರಿಸ್ಥಿತಿ ಬರ್ತದೆ. 20 ವರ್ಷ ಮೇಲ್ಪಟ್ಟಂತವರೆಲ್ಲರೂ ಕೂಡ ಯಾರು ಕಾನಾನ್ ದೇಶಕ್ಕೆ ತಲುಪಬಾರದು ಎಂಬುದಾಗಿ ದೇವರು ಶಿಕ್ಷೆ ಕೊಡ್ತಾನೆ. ಅದನ್ನೆಲ್ಲ ನಾವು ಅರಣ್ಯಕಾಂಡ 13, 14 ಅಧ್ಯಾಯಗಳಲ್ಲಿ ಓದುವಂತವರಾಗಿರ್ತೇವೆ. ಆದ್ರೂ ಕೂಡ ಅನಂತರ ಮತ್ತೆ ದೇವರವರನ್ನ ಪುನರ್ಸ್ಥಾಪಿಸ್ತಾನೆ. ಅನಂತರ ಧರ್ಮೋಪದೇಶ ಕಾಂಡ ಕೊಡ್ತಾನೆ ಮೋಶೆ ಮುಖಾಂತರ. ಮೋಶೆಯಲ್ಲಿ ಸಾಧಾರಣ 5 ಲೆಕ್ಚರ್ಸ್ ಅಥವಾ ಆತನು 5 ಸಂಬೋಧನೆಗಳನ್ನ ಅವರಿಗೆ ಮಾಡುವಂತವನಾಗಿರ್ತಾನೆ, ತಿಳಿಸ್ತಾನೆ. ದೇವರ ಧರ್ಮಶಾಸ್ತ್ರವನ್ನ ಅವರ ಮಧ್ಯದಲ್ಲಿ ಮತ್ತೆ ಪುನರ್ಸ್ಥಾಪಿಸ್ತಾನೆ. ಕಾನಾನ್ ದೇಶಕ್ಕೆ ಪ್ರವೇಶಿಸುವಂತೆ ಅವರನ್ನ ಸಿದ್ಧ ಮಾಡ್ತಾನೆ. ಕಾನಾನ್ ದೇಶವನ್ನ ಪ್ರವೇಶಿಸ್ತಾರೆ ಯೆಹೋಶುವನ ಅಡಿಯಲ್ಲಿ. ಯೆಹೋಶುವನು ಇರುವ ತನಕ ಚೆನ್ನಾಗೇ ನಡೀತಾ ಇರ್ತದೆ. ಯೆಹೋಶುವನು ತೀರಿ ಹೋದ ನಂತರ ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ, ಯೆಹೋಶುವನು ಅವನ ಕಾಲಮಾನದವರೆಲ್ಲರೂ ತೀರಿ ಹೋದ ನಂತರ ಅವರನ್ನ ಅರಿಯದಂತವರು,
ಅನಂತರ ಯೆಹೋವ ದೇವರು ಇಸ್ರಾಯೇಲ್ಯರ ಮಧ್ಯದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ತಿಳಿಯದಂತ ಒಂದು ಜನಾಂಗ ಅವರ ಮಧ್ಯದಲ್ಲಿ ಸ್ಥಾಪಿತವಾಯಿತು ಎಂಬುದಾಗಿ ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕೂಡ ನಾವು ನೋಡುವಂತರಾಗಿದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕ ನೋಡುವಾಗ ಅದು ಕೂಡ ಒಂದು 390 ವರ್ಷಗಳ ಒಂದು ಚರಿತ್ರೆ. ದ ಬುಕ್ ಆಫ್ ಜಡ್ಜಸ್ ಇದೆಯಲ್ಲ, ಅದು 390 ವರ್ಷಗಳ ಚರಿತ್ರೆ. ಆ 390 ವರ್ಷಗಳು ಕೂಡ ಕತ್ತಲೆಯಲ್ಲಿದ್ದಂತ ಚರಿತ್ರೆ. ಅಗೇನ್ ಇಟ್ ವಾಸ್ ಎ ಡಾರ್ಕ್ ಪೀರಿಯಡ್ ಇನ್ ದ ಜೀವ್ಸ್. ಆ ಯಹೂದ್ಯರಲ್ಲಿ ಮತ್ತೆ ಒಂದು ಕತ್ತಲೆಯ ಸಮಯ. ಯಾಕಂದ್ರೆ ಅಲ್ಲಿ ಮತ್ತೆ ಅವರು ಅತಿಯಾದಂತ ಪಾಪ ಮಾಡ್ತಾರೆ. ಕಾನಾನ್ಯ ಸ್ತ್ರೀಯರನ್ನ ಮದುವೆ ಮಾಡ್ಕೊಡ್ತಾರೆ. ಅನ್ಯ ಸ್ತ್ರೀಯರನ್ನ ಮದುವೆ ಆಗಬಾರ್ದು, ಅವರೊಡನೆ ಇಜ್ಜೋಡಾಗಬಾರ್ದು, ಪ್ರತ್ಯೇಕಿಸಲ್ಪಟ್ಟವರಾಗಿರಬೇಕು. ಅನಂತರ ಅಲ್ಲಿರುವಂತ ಎಲ್ಲರನ್ನ ಯಬೂಸಿಯರು, ಇತ್ತಿಯರು, ಇವಿಯರು, ಪೆರಿಜಿಯರು ಅವರೆಲ್ಲರನ್ನ ನೀವು ಆ ಊರನ್ನ ಬಿಟ್ಟು ಓಡಿಸ್ಬೇಕು ಎಂಬುದಾಗಿ ಯೆಹೋವ ದೇವರು ಅವರಿಗೆ ಅಪ್ಪಣೆ ಮಾಡಿರ್ತಾನೆ. ಒಂದೇ ಸಲ ಓಡಿಸೋದಲ್ಲ, ನಿಧಾನವಾಗಿ ಓಡಿಸಿ ಅವ್ರನ್ನ ಒಬ್ಬರನ್ನ ಎಂಬುದಾಗಿ. ಆದ್ರೆ ಅವರು ಅವರನ್ನ ಹಟ್ಟೋದಿಲ್ಲ. ಅವರ ಜೊತೆಯಲ್ಲಿ ಇಟ್ಕೊಳ್ತಾರೆ, ಅವರ ಜೊತೆಯಲ್ಲಿ ಬೆರೀತಾರೆ, ಅವರ ಮಕ್ಕಳಿಗೆ ಇವ್ರ ಮಕ್ಕಳು ಮದುವೆ ಮಾಡ್ತಾರೆ. ನೋಡ್ರಿ, ಹೀಗೆ ನಾನಾ ತರವಾದ ತಪ್ಪುಗಳನ್ನ ಮಾಡ್ತಾ ಬರ್ತಾರೆ. ಅನಂತರ ಅರಸುಗಳು ಕೊಡಲ್ಪಡ್ತದೆ. ಅರಸುಗಳ ಕಾಲದಲ್ಲಿಯೂ ದಾವೀದನನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಅರಸುಗಳು ಆಲ್ಮೋಸ್ಟ್ ಫೇಲಿಯರ್ಸ್ ನಾವು ನೋಡ್ತಾ ಬರುವಾಗ. ಸೊಲೊಮೋನನ ಫೇಲಿಯರ್ ಅನ್ನುವಂಥದ್ದು, ಸೊಲೊಮೋನನು ಅಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂಥದ್ದು, ಅದು ಅತಿ ದೊಡ್ಡದಾದಂತ ಪಾಪವಾಗಿರ್ತದೆ. ಆದ್ರಿಂದ ರಾಜ್ಯ ಇಬ್ಬಾಗವಾಗ್ತದೆ, ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯ. ದಕ್ಷಿಣ ರಾಜ್ಯ ದಾವೀದನ ನೆನಪಿಗಾಗಿ ಯಹೂದ ಕುಲ ಮತ್ತು ಬೆನ್ಯಾಮೀನ್ ಕುಲ, 2 ಕುಲಗಳನ್ನು ಒಳಗೊಂಡಂತಹ ರಾಜ್ಯ. ಅದರಲ್ಲಿ ಸಾಧಾರಣ 19 ಅರಸರುಗಳು ಆ ದಕ್ಷಿಣ ರಾಜ್ಯವನ್ನ ಆಳುತ್ತಾರೆ. ಉತ್ತರ ರಾಜ್ಯವನ್ನು 20 ಅರಸುಗಳು ಆಳುತ್ತಾರೆ. ಆದ್ರೆ ವ್ಯತ್ಯಾಸ ಏನೆಂಬುದಾಗಿ ನೋಡುವಾಗ, ಉತ್ತರ ರಾಜ್ಯ ಆಳಿದಂತ 20 ಅರಸರುಗಳು 20 ಹಿನ್ನೆಲೆಗಳಿಂದ ಬಂದಿರ್ತಾರೆ, ಅಥವಾ ಬೇರೆ ಬೇರೆ ಹಿನ್ನೆಲೆಗಳಿಂದ 8-10 ಹಿನ್ನೆಲೆಗಳಿಂದ ಅವರು ಬಂದಂತವರಾಗಿರ್ತಾರೆ, ಅಥವಾ ವಂಶಗಳಿಂದ ಬಂದಂತವರು ಅವರಾಗಿರ್ತಾರೆ. ಆದ್ರೆ ಯಹೂದ ರಾಜ್ಯ, ದಕ್ಷಿಣ ರಾಜ್ಯ ಆಳಿದಂತ ಎಲ್ಲಾ 19 ಅರಸುಗಳು ಒಂದೇ ಕುಲದಿಂದ ಬಂದಂತವರು. ಯಾವ ಕುಲ ಎಂಬುದಾಗಿ ಹೇಳುವಾಗ ಯಹೂದ ಕುಲ. ಯಾಕೆ ದಕ್ಷಿಣ ರಾಜ್ಯದಲ್ಲಿ ಯಹೂದ ಕುಲದಿಂದಲೇ ಎಲ್ಲಾ ಅರಸುಗಳ ಆಳಿದರು ಎಂಬುದಾಗಿ ನಾವು ನೋಡುವಾಗ, ಅದು ದೇವರು ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನ. ಆ ಯಹೂದ ಕುಲದಿಂದಲೇ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ವಾಗ್ದಾನ ಮಾಡಿ ಕೊಡಲ್ಪಟ್ಟಂಥದ್ದು. ಆದ್ರಿಂದ ದ ಲೈನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅಥವಾ ಆ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಲೈನೇಜ್, ಅಂದ್ರೆ ಆತನ ಒಂದು ವಂಶ ಎಲ್ಲಿಂದ ಪ್ರಾರಂಭವಾಗಿದ್ದಬೇಕೋ ಅದು ಪ್ರಾರಂಭವಾಗಿ ಮುಂದುವರೆದು ಕಡೆಯದಾಗಿ ಅವನು ಹುಟ್ಟುವ ತನಕ ಯಹೂದ ಕುಲದ ಸಂಗತಿಗಳೇ ಮುಂದುವರಿಯುತ್ತಾ ಹೋಗುವಂಥದ್ದನ್ನ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯ. ಆದ್ರೆ ಯಹೂದ ಕುಲದಲ್ಲಿಯೂ ಕೂಡ 3-4 ಒಳ್ಳೆ ಅರಸುಗಳಿರ್ತಾರೆ. ಒಂದು ವೇಳೆ ಹಿಜ್ಕೀಯನು, ಆಸನು, ಆಮೇಲೆ ಯೋವಾಷನು, ಹೀಗೆ ಕೆಲವರು ಒಳ್ಳೆ ಅರಸುಗಳು ಕೂಡ ಅವರ ರಾಜ್ಯದಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ಕಡೆಯದಾಗಿ ಬಂದಂತ ಯೆಹೋಯಾಕೀಮನು, ಅನಂತರ ಚಿದ್ಕೀಯನು, ಇವರ ಕಾಲದಲ್ಲಿ ಮತ್ತೆ ಅವರು ಪಾಪಗಳನ್ನ ಮಾಡುವಾಗ, ಮನಸ್ಸೆ ಅನ್ನುವಂತ ಅರಸನು ಇನ್ನೂ ಅತಿಯಾದಂತ ಕೆಟ್ಟದಾದಂತ ಪಾಪಗಳನ್ನ ಅವರ ಮಧ್ಯದಲ್ಲಿ ಮಾಡ್ತಾ ಬಂದ. ತನ್ನ ಮಕ್ಕಳನ್ನೇ ಆ ದೇವತೆಗಳಿಗೆ ಬಲಿ ಅರ್ಪಿಸಿದ ಎಂಬುದಾಗಿ ಕೂಡ ಎಲ್ಲ ಚರಿತ್ರೆಯಲ್ಲಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ನಾನು ಯಾಕೆ ಇಷ್ಟೆಲ್ಲ ಚರಿತ್ರೆ ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳುವಾಗ, ಈ ತರವಾದಂತ ಕೆಳಮಟ್ಟಕ್ಕೆ ಬಿದ್ದು ಹೋಗುವಾಗ ದೇವರು ಯೆಶಾಯನ ಮುಖಾಂತರ ಸಾಧಾರಣ ಅವರು ಬಾಬೇಲ್ ದೇಶಕ್ಕೆ ಸೆರೆ ಹೋಗುವ 100-125 ವರ್ಷಗಳ ಮುಂಚೆಯೇ ಪ್ರವಾದನ ರೂಪವಾಗಿ ತಿಳಿಸಿದ್ದ. ಅನಂತರ ಯೆರೆಮೀಯನ ಮುಖಾಂತರವೂ ಕೂಡ ಆತನು ಸ್ಪಷ್ಟವಾಗಿ ಪ್ರವಾದನ ರೂಪವಾಗಿ ತಿಳಿಸಿದ್ದ. ಚಿದ್ಕೀಯನಿಗೂ ಯೆಹೋಯಾಕೀನನಿಗೂ ಯೆರೆಮೀಯನು ನೇರವಾಗಿ ಆತನು ಅವರನ್ನ ಖಂಡಿಸ್ತಾ ಇದ್ದ. ಯೆಹೋವನಿಗೆ ಹೇಳ್ತಾ ಇದ್ದಾನೆ, ನೀವು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ, ಬಾಬೇಲ್ ದೇಶಕ್ಕೆ ಸೆರೆ ಹೋಯ್ತೀರಾ. ಆದ್ರೂ ಕೂಡ ವಿಗ್ರಹಾರಾಧನೆಯಲ್ಲಿ ಅವರು ಮುಂದುವರಿತಾ ಇದ್ರು. ದೇವರು ಹೇಳಿದಂತ ರೀತಿಯಲ್ಲೇ ಬಾಬೇಲ್ ದೇಶಕ್ಕೆ ಸೆರೆ ಹೋದ್ರು. ಸೆರೆ ಹೋದ ನಂತರ ಅಲ್ಲಿ ಇಸ್ರಾಯೇಲರಲ್ಲಿ ಒಂದು ದೊಡ್ಡ ಬದಲಾವಣೆ ಬರುವಂತದನ್ನ ನಾವು ನೋಡ್ತೇವೆ. ಸೆರೆ ಹೋದ ನಂತರ ಅನಂತರ 70 ವರ್ಷಗಳಾದ ಮೇಲೆ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದ ನಂತರ 3 ಪ್ರವಾದಿಗಳು ಅವರ ಮಧ್ಯದಲ್ಲಿ ದೇವರ ಕಾರ್ಯವನ್ನ ಮಾಡ್ತಾರೆ. ಹಗ್ಗಾಯನು, ಜಕರ್ಯನು ಮತ್ತು ಮಲಾಕಿ. ಈ 3 ಪ್ರವಾದಿಗಳಾದ ಮೇಲೆ ಯಾವ ಪ್ರವಾದಿಗಳು ಅವರ ಮಧ್ಯದಲ್ಲಿ ಬರುವುದಿಲ್ಲ. ಮುಂದೆ ಬರುವಂತ ಪ್ರವಾದಿ ಎಂಬುದಾಗಿ ನಾವು ನೋಡುವುದಾದ್ರೆ ಒಂದು ವೇಳೆ ಅದು ಸ್ನಾನಿಕನಾದ ಯೋಹಾನನೇ. ಅವನು ಕೂಡ ಪ್ರವಾದಿ ಎಂಬುದಾಗಿ ಕರೆಯಲ್ಪಟ್ಟಿದ್ದ. ಹಾಗಾಗಿ ಅಲ್ಲಿಯ ತನಕ ಬೇರೆ ಯಾರು ಪ್ರವಾದಿಗಳು ಅವರ ಮಧ್ಯದಲ್ಲಿ ಬರಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ಈ ಬಾಬೇಲ್ ದೇಶಕ್ಕೆ ಸೆರೆ ಒಯ್ದ ಮೇಲೆ
ನೋಡ್ರಿ, ಆ ಇಸ್ರಾಯೇಲರಲ್ಲಿ ಒಂದು ವಿಶೇಷವಾಗಿ ಯಹೂದ ಕುಲದಲ್ಲಿ ಮತ್ತು ಬೆನ್ಯಾಮಿನ್ ಕುಲದಲ್ಲಿ ಒಂದು ದೊಡ್ಡದಾದಂತ ಒಂದು ಬದಲಾವಣೆ ನಡೆಯುತ್ತಾ ಬರುವಂತದ್ದಾಗ್ತದೆ. ಎಂಥ ಬದಲಾವಣೆ ಅಂದ್ರೆ ಬಹಳ ಮಹತ್ತರವಾದಂತಹ ಒಂದು ಬದಲಾವಣೆ. ಯಾಕೆ ಎಂಬುದಾಗಿ ನೋಡುವಾಗ ಅನಂತರ ಅವರ ಚರಿತ್ರೆಯನ್ನ ನಾವು ಅದರ ಜಾಡನ್ನ ಹಿಡ್ಕೊಂಡು ಮುಂದೆ ಹೋಗುವುದಾದ್ರೆ, ಮಲಾಖಿ ಎಲ್ಲ ಆದ ನಂತರ ನಾವು ಆಗಲೇ ಚರಿತ್ರೆಯಲ್ಲಿ ನೋಡ್ತಾ ಬಂದು ಮ್ಯಾಕಾಬಿಸ್ ಅನ್ನುವಂಥವ್ರು ಅಸ್ಮೋನಿಯನ್ ಡೈನಾಸ್ಟಿ ಎಂಬುದಾಗಿ ನಾವು ನೋಡ್ತಾ ಬಂದು, ಮ್ಯಾಕಾಬಿಸ್ ಅನ್ನುವಂಥವ್ರು ಯಾವ ರೀತಿ ದೇವರ ವಾಕ್ಯಕ್ಕೆ ಮತ್ತು ದೇವಾಲಯದ ಕುರಿತು ಭಯಭಕ್ತಿ ಉಳ್ಳಂತವರಾಗಿ, ಯೆರೂಸಲೇಮ್ ಪಟ್ಟಣದ ಕುರಿತು ಭಯಭಕ್ತಿ ಉಳ್ಳಂತವರಾಗಿ ಅದನ್ನೆಲ್ಲ ಸ್ವಾಧೀನ ಮಾಡಿಸಿಕೊಳ್ಳುವಂಥದ್ದು, ಅನ್ಯ ಅರಸುಗಳನ್ನ ಸೋಲಿಸುವಂಥದ್ದು, ಹೀಗೆ ನಾನಾ ತರವಾದ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಆ ಸಮಯಗಳಲ್ಲಿ ಅವರು ವಿಗ್ರಹ ಆರಾಧನೆಯನ್ನ ಮಾಡಲೇ ಇಲ್ಲ. ನಾವು ನೋಡಿದಂತ ಆ ಚರಿತ್ರಾ ಭಾಗ ಈಗ ಕಳೆದು ಹೋಗಿದೆ. 6 ಸಾಮ್ರಾಜ್ಯಗಳನ್ನ ನಾವು ನೋಡ್ತಾ ಬಂದು, ಆ ಸಮಯಗಳಲ್ಲಿ ಇಸ್ರಾಯೇಲ್ಯರು ವಿಗ್ರಹ ಆರಾಧನೆಯನ್ನ ಮಾಡಲೇ ಇಲ್ಲ. ಅವರು ಕೆಲವರೆಲ್ಲೋ ಅವರ ಮಧ್ಯದಲ್ಲಿ ಮೋಸ ಮಾಡುವಂತವ್ರು ಅಥವಾ ಬಿದ್ದು ಹೋದಂತವ್ರು ಇದ್ರು. ಅಂತವರು ವೈರಿ ರಾಜರ ಜೊತೆಯಲ್ಲಿ ಸೇರಿಕೊಂಡು ಈ ಯಹೂದ್ಯರ ವಿರುದ್ಧ ಒಳಸಂಚನ್ನ ಮಾಡಿ ಅನೇಕ ತೊಂದರೆಗಳನ್ನ, ಹಿಂಸೆಗಳನ್ನ ಕೊಟ್ಟಂತ ಗುಂಪುಗಳು ಕೂಡ ಅವರಲ್ಲಿ ಇತ್ತು. ಆದ್ರೂ ಕೂಡ ಯಥೇಚ್ಛವಾಗಿ ನೋಡುವಾಗ ಇಸ್ರಾಯೇಲ್ ನೇಷನ್ ಆಸ್ ಎ ಹೋಲ್, ಅವರ ಇಡೀ ರಾಷ್ಟ್ರ ಅನ್ನುವಂಥದ್ದು, ಜನಾಂಗ ಅನ್ನುವಂಥದ್ದು ಆ ಸಮಯಗಳಲ್ಲಿ ಅವರು ವಿಗ್ರಹಾರಾಧನೆಯನ್ನ ಮಾಡಲೇ ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದೆ. ಅವರು ಅಷ್ಟು ನೇರವಾಗಿ ಯೆಹೋವನಿಗಾಗಿ ಜೀವಿಸ್ಲಿಕ್ಕೆ ಪ್ರಾರಂಭವನ್ನ ಅವರು ಮಾಡ್ತಾರೆ. ಹಾಗಾದ್ರೆ ಅಲ್ಲಿ ಬಾಬೇಲ್ ದೇಶಕ್ಕೆ ಬರುವಂತ ಮೊದಲು ಇಷ್ಟು ವಿಗ್ರಹಾರಾಧನೆಯಲ್ಲಿ ಇದ್ದಂತ ಯಹೂದ್ಯರು ಬಾಬೇಲ್ ದೇಶಕ್ಕೆ ಹೋದ ನಂತರ, ಅಲ್ಲಿಂದ ಬಿಡುಗಡೆಯಾಗಿ ಬಂದ ನಂತರವೂ ಕೂಡ ಸ್ವಲ್ಪ ಸಮಯ ತಪ್ಪುಗಳು ಇರ್ತದೆ ಅವರ ಮಧ್ಯದಲ್ಲಿ. ಅಂದ್ರೆ ವಿಗ್ರಹಾರಾಧನೆ ಮಾಡದೇ ಇದ್ದರೂ ಕೂಡ ಯೆಹೋವ ದೇವರಿಗೆ ಸಲ್ಲಬೇಕಾದಂತ ಯಜ್ಞ ಹೋಮಗಳನ್ನ ಸಲ್ಲಿಸಬೇಕಾದಂತ ರೀತಿಯಲ್ಲಿ ಅವರು ಸಲ್ಲಿಸ್ತಾ ಇಲ್ಲ. ಅದನ್ನೇ ನಾವು ಮಲಾಖಿ ಗ್ರಂಥದಲ್ಲಿ ಓದುವಂಥವ್ರು. ಆದ್ರೆ ಮುಂದೆ ಹೋಗುತ್ತಾ ಹೋಗುತ್ತಾ ಅವರಲ್ಲಿ ನಾವು ಮಲಾಖಿ 3ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ಕೆಲವರ ಹೆಸರುಗಳನ್ನ ನಾನು ಬರೆದಿದ್ದೇನೆ ಎಂಬುದಾಗಿ ಯೆಹೋವ ದೇವರು ಹೇಳಿದ ಹಾಗೆ ದ ರೆಮಿನೆಂಟ್ ಜ್ಯೂಸ್ ಅನ್ನುವಂಥವ್ರು ಮುಂದೆ ಒರೆಯುವಾಗ ಎಲ್ಲರೂ ಕೂಡ ಅವರ ಮಧ್ಯದಲ್ಲಿ ವಿಗ್ರಹಾರಾಧನೆಯನ್ನ ಬಿಡುವಂತವರಾಗಿದ್ದಾರೆ. ನೋಡ್ರಿ, ಇವತ್ತಿಗೂ ಕೂಡ ಇಸ್ರಾಯೇಲ್ ದೇಶದಲ್ಲಿ ಇವತ್ತಿಗೂ ಕೂಡ ಒಂದು ವೇಳೆ ಅವರಲ್ಲಿ ಇರುವಂತದ್ದು 2 ಗುಂಪು. ಒಂದು ಯೆಹೋವ ದೇವರು ಎಂಬುದಾಗಿ ನಂಬುವಂತ ಗುಂಪು, ಎರಡನೇದು ದೇವರೇ ಇಲ್ಲ ಎಂಬುದಾಗಿ ಹೇಳುವಂತ ಗುಂಪು. ಇದರ ಮಧ್ಯದಲ್ಲಿ ವಿಗ್ರಹಾರಾಧಕರು ಅನ್ನುವಂತ ಗುಂಪು ಇಸ್ರಾಯೇಲರ ಮಧ್ಯದಲ್ಲಿ ನಾವು ಕಾಣೋದಿಲ್ಲ. ಯಾಕಂದ್ರೆ ಅವರು ಅಷ್ಟು ವಿಶೇಷವಾಗಿ ಯೆಹೋವ ದೇವರನ್ನೇ ಅನುಸರಿಸ್ತಾರೆ, ಇಲ್ಲ ದೇವರಿಲ್ಲ ಎಂಬುದಾಗಿ ಜೀವಿಸುವಂತವರಾಗಿದ್ದಾರೆ ಹೊರತು ಮತ್ತೆ ಅವರ ಪಿತೃಗಳು ಮಾಡಿದಂತ ರೀತಿಯಲ್ಲಿ ಬೇರೆ ಬೇರೆ ವಿಗ್ರಹಗಳನ್ನ ಅವರು ಆರಾಧಿಸುವಂಥದ್ದು, ಬಾಳ್ ದೇವತೆಯನ್ನ ಆರಾಧಿಸುವಂಥದ್ದು, ಅಷ್ಟೋರೆ ದೇವತೆಗಳನ್ನ ಪೂಜಿಸುವಂಥದ್ದು, ಹೀಗೆ ಆ ತರವಾದ ಯಾವ ಸಂಗತಿಗಳನ್ನ ಅವರು ಮಾಡ್ಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿಯ ಸಮಯ ಬರುವಾಗ ನಾವು ನೋಡುವಂತರಾಗಿದ್ದೇವೆ ಝೆಲಟ್ ಜ್ಯೂಸ್ ಎಂಬುದಾಗಿ ಅಂದ್ರೆ ಮತಾಭಿಮಾನಿ ಎನಿಸಿಕೊಳ್ಳುವಂತ ಯಹೂದ್ಯರು. ಮತಾಭಿಮಾನಿ ಅಂದ್ರೆ ಆ ಯಹೂದ್ಯ ಮತಕ್ಕೆ ಅಷ್ಟು ಅಭಿಮಾನ ಅವರಲ್ಲಿ, ಅದರ ವಿರುದ್ಧ ಏನಾದ್ರೂ ಮಾಡಿದ್ರೆ ಅದೇ ಯೇಸು ಸ್ವಾಮಿ ಸಬ್ಬತ್ತಿಗೆ ವಿರೋಧ ಮಾಡದ ಅಂತಾನೆ ಅವನನ್ನ ಶಿಲುಬೆಗೆ ಹಾಕ್ಬಿಟ್ರು. ಯಾಕಂದ್ರೆ ಅವರು ಅಷ್ಟು ಮತಾಭಿಮಾನದಿಂದ ತುಂಬಿದಂತವರು ಆಗಿದ್ದಾರೆ. ನಾವು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಕೂಡ ನಾವು ನೋಡುತ್ತೇವೆ ಮತಾಭಿಮಾನಿ ಅನಿಸಿಕೊಂಡ ಹೆಸರು ನಾನು ಮತ್ತೆ ಹೇಗೋ ಇರ್ಲಿ, ಮತಾಭಿಮಾನಿಯಾದಂತ ಸೀಮೋನನ್ ಅನ್ಸುತ್ತೆ, ಹೇಗೋ ಇರ್ಲಿ. ನೋಡ್ರಿ, ಹೀಗೆ ಮತಾಭಿಮಾನಿಗಳಾಗಿ ಅವರು ಪರಿವರ್ತನೆಗೊಂಡರು. ಆ ಪರಿವರ್ತನೆಗೊಳ್ಳಿಕ್ಕೆ ಕಾರಣ ಏನು? ಬಾಬೇಲ್ ದೇಶದಲ್ಲಿ ಹಾಗಾದ್ರೆ ಅಂತ ಬದಲಾವಣೆ ಏನು ಉಂಟಾಯ್ತು ಅವರ ಮಧ್ಯದಲ್ಲಿ? ಯಾಕಂದ್ರೆ ಬಾಬೇಲ್ ದೇಶ ಅನ್ನುವಂಥದ್ದು ಇಟ್ ಈಸ್ ದ ಹಾಟ್ ಬೆಡ್ ಫಾರ್ ಐಡೋಲೇಟ್ರಿ. ಪ್ರಪಂಚಕ್ಕೆಲ್ಲ ವಿಗ್ರಹಾರಾಧನೆಗೆ ಹೆಗ್ಗುರುತಾಗಿರುವಂಥದ್ದು ಬಾಬೇಲ್ ದೇಶ. ಪ್ರಪಂಚಕ್ಕೆಲ್ಲ ವಿಗ್ರಹಾರಾಧನೆಗೆ ಆ ದಿನಮಾನಗಳಲ್ಲಿ ಹೆಗ್ಗುರುತಾಗಿರುವಂಥದ್ದು ಬಾಬೇಲ್ ದೇಶ. ಅಂತ ವಿಗ್ರಹಾರಾಧನೆಯಿಂದ ತುಂಬಿ ತುಳುಕುತ್ತಿದ್ದಂತ ಆ ದೇಶದಲ್ಲಿ 70 ವರ್ಷ ಇದ್ದಾಗ ಹೇಗೆ ಇವರು ವಿಗ್ರಹಾರಾಧನೆ ಮಾಡ್ಲಿಲ್ಲ? ಬಹಳ ಸುಲಭವಾಗಿ ಅದಕ್ಕೆ ಅವರು ಬೀಳ್ಬೋದಿತ್ತು. ಯಾಕೆ ಅವರು ವಿಗ್ರಹಾರಾಧನೆ ಮಾಡಲಿಲ್ಲ? ಅನಂತರ ಬಂದಂತ ಜನಾಂಗಗಳಲ್ಲಿ ನಾವು 2 ಬದಲಾವಣೆಗಳನ್ನ ಆಗುವಂಥದ್ದನ್ನ ನಾವು ನೋಡ್ತೇವೆ. ಏನು ಅಂತ ಹೇಳುವಾಗ ಎ ನ್ಯೂ ಸೆಕ್ಟ್ ಅಂಡ್ ಎ ನ್ಯೂ ಇನ್ಸ್ಟಿಟ್ಯೂಷನ್.
ನ್ಯೂ ಸೆಕ್ಟ್ ಎಂಬುದಾಗಿ ಹೇಳುವಾಗ ಒಂದು ಹೊಸ ಪಂಥ, ಒಂದು ಹೊಸ ಒಳಪಂಗಡ, ಗುಂಪುಗಳು ಅವರಲ್ಲಿ ಪ್ರಾರಂಭವಾಗ್ತದೆ. ಎರಡನೇದು ನ್ಯೂ ಇನ್ಸ್ಟಿಟ್ಯೂಷನ್ಸ್ ಎಂಬುದಾಗಿ ಹೇಳುವಾಗ ಒಂದು ಹೊಸ ಸಂಸ್ಥೆಗಳು ಅವರ ಮಧ್ಯದಲ್ಲಿ ಪ್ರಾರಂಭವಾಗುವಂತದ್ದಾಗಿದೆ. ಆ ಸೆಕ್ಟ್ ಅನ್ನುವುದನ್ನು ನೋಡುವಾಗ ಅವರಲ್ಲಿರುವಂತ ಪಂಥಗಳು ಯಾವ್ದಾದ್ರು ಪ್ರಾರಂಭವಾಯಿತು ಎಂಬುದಾಗಿ ನೋಡುವಾಗ ನಮಗೆ ಗೊತ್ತಿರುವ ಹಾಗೆ ಫರಿಸಾಯರು, ಸದ್ದುಕಾಯರು, ಹೆರೋದಿಯರು ಹೀಗೆ ಇರುವಂತ ಪಂಥಗಳು ಅವರಲ್ಲಿ, ಗುಂಪುಗಳು ಅವರಲ್ಲಿ ಪ್ರಾರಂಭವಾಗ್ತವೆ. ಇದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ನಾವು ನೋಡುವಂತವರಾಗಿಲ್ಲ. ಫರಿಸಾಯರು, ಸದ್ದುಕಾಯರು ಯಾರು ಕೂಡ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥವ್ರು ಆಗಿರಲಿಲ್ಲ. ಇವರು ಪ್ರಮುಖವಾಗಿ ಯಹೂದ್ಯರ ಮಧ್ಯದಲ್ಲಿ ಬಹಳ ಪ್ರಭಾವಗಳನ್ನ ಬೀರಿದಂತ ಗುಂಪುಗಳು. ಫರಿಸಾಯರು ಎಂಬುದಾಗಿ ಹೇಳುವಾಗ ಧಾರ್ಮಿಕ ವಿಷಯದಲ್ಲಿ ಮತ್ತು ಧರ್ಮಶಾಸ್ತ್ರದ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಅಭಿಮಾನಿಗಳಾಗಿ ಜೀವಿಸಿದಂಥವ್ರು. ಸದ್ದುಕಾಯರು ಎಂಬುದಾಗಿ ಹೇಳುವಾಗ ಆ ದೇಶವನ್ನ ಆಳಿಕೊಂಡು ಹೋಗುವಂತ ರಾಜಕೀಯ ವ್ಯವಸ್ಥೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂಥವ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೆರೋದ್ಯರು ಎಂಬುದಾಗಿ ಹೇಳುವಾಗ ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಇದ್ದುಕೊಂಡು ಅವರನ್ನ ಆಳಿದಂಥವ್ರು ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಅನಂತರ ದ ನ್ಯೂ ಇನ್ಸ್ಟಿಟ್ಯೂಷನ್ಸ್, ಅವರಲ್ಲಿ ಕೆಲವು ಹೊಸ ಸಂಸ್ಥೆಗಳು ಪ್ರಾರಂಭವಾಯಿತು. ಯಾವ ಸಂಸ್ಥೆ ಎಂಬುದಾಗಿ ಹೇಳುವಾಗ ನಮ್ಗೆ ಗೊತ್ತಿರುವಂತದ್ದು ಸಿನೆಗಾಗ್ಸ್ ಅಂದ್ರೆ ಸಭಾಮಂದಿರಗಳು. ಅನಂತರ ಸನ್ನೆಡ್ರಿನ್ ಎಂಬುದಾಗಿ ಪದ ಉಪಯೋಗಿಸಲ್ಪಟ್ಟಿದೆ. ಸನ್ನೆಡ್ರಿನ್ ಎಂಬುದಾಗಿ ಹೇಳುವಾಗ ಅದು ಒಂದು ಮಹಾಸಭೆ. ಒಂದು ವೇಳೆ 60-70 ಇಸ್ರಾಯೇಲ್ಯರ ಹಿರಿಯರುಗಳಿಂದ ಕೂಡಿದಂತ ಒಂದು ಮಹಾಸಭೆ. ಬೇಕಾದಂತ ಅನೇಕ ತೀರ್ಮಾನಗಳನ್ನ ಆ ಸಭೆಯ ಮಧ್ಯದಲ್ಲಿ ಅವರು ತೆಗೆದುಕೊಳ್ಳುವಂತವರಾಗಿರ್ತಾರೆ. ಅಥವಾ ಹಿರಿ ಸಭೆ ಎಂಬುದಾಗಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೆ ಹೆಡ್ ಮಹಾಯಾಜಕನಾಗಿರ್ತಾನೆ. ಅನಂತರ ಅವನ ಅಡಿಯಲ್ಲಿ ಇನ್ನೂ ಅನೇಕರು ಅಧಿಕಾರಿಗಳು ಇರುವಂತವರಾಗಿರ್ತಾರೆ. ಸನ್ನೆಡ್ರಿನ್ ಅಥವಾ ಹಿರಿ ಸಭೆ, ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಹೆಚ್ಚಾಗಿ ಆ ಪದಗಳನ್ನ ನೋಡ್ತೇವೆ. ಪೇತ್ರನನ್ನ ಹಿಡಿದು ಹಿರಿ ಸಭೆಯ ಮುಂದೆ ಎಳೆದು ತಂದರು, ಪೌಲನನ್ನ ಹಿರಿ ಸಭೆಯ ಮುಂದೆ ಎಳೆದು ತಂದರು. ಈಗ 5ನೇ ಅಧ್ಯಾಯ, 6ನೇ ಅಧ್ಯಾಯ, 12ನೇ ಅಧ್ಯಾಯ, ಹೀಗೆ ನಾನಾ ಕಡೆಗಳಲ್ಲಿ ಪದಗಳು ಉಪಯೋಗಿಸಲ್ಪಟ್ಟಂತದ್ದನ್ನ ನಾವು ನೋಡುವಂತಾಗಿದೆ. ನೋಡ್ರಿ, ಹೀಗೆ ಈ ಎರಡು ಸಂಗತಿಗಳು ಯಹೂದ್ಯರ ಮಧ್ಯದಲ್ಲಿ ಅದು ಪ್ರಾರಂಭವಾಗುವಂತ ಬೆಳವಣಿಗೆ ಆಗುವಂತ ಸಂಗತಿಗಳಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸಿನೆಗಾಗ್ಸ್ ಅನ್ನುವಂಥ ವಿಷಯ, ಸಭಾಮಂದಿರ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಒಂದು ವಿಶೇಷವಾದಂತಹ ಬೆಳವಣಿಗೆ. ಇಟ್ ಈಸ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಫಾರ್ ದ ಟೆಂಪಲ್. ಅದು ದೇವಾಲಯಕ್ಕೆ ಒಂದು ಬದಲಾಗಿ ಕೊಡಲ್ಪಟ್ಟಂಥದ್ದಲ್ಲ, ಅಥವಾ ಇಟ್ ಇಸ್ ನಾಟ್ ಎ ಟೆಂಪಲ್ ಆಲ್ಸೋ, ಅದು ದೇವಾಲಯವೂ ಕೂಡ ಆಗಿರ್ಲಿಲ್ಲ. ಆದ್ರೆ ಅವರ ಮಧ್ಯದಲ್ಲಿ ಆ ಸಭಾಮಂದಿರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ದೇವಾಲಯದ ಬದಲಾಗಿ ಅಥವಾ ಅದರ ಪ್ಯಾರಲಲ್ ಆಗಿ ಈ ಸಭಾಮಂದಿರಗಳು ಅನ್ನುವಂಥದ್ದು ಇಸ್ರಾಯೇಲ್ ದೇಶದಲ್ಲೆಲ್ಲ ಪ್ರಾರಂಭವಾಗಿತ್ತು ಯೇಸು ಸ್ವಾಮಿಯ ಸಮಯದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ನಾವು ನೋಡುವಾಗ ಮುಂದೆ ಅದನ್ನ ಕುರಿತು ತಿಳ್ಕೊಳ್ಳುವಂಥವ್ರು ಆಗಿರೋಣ. ಹೇಗೂ ಇರ್ಲಿ, ನೋಡ್ರಿ, ಇಲ್ಲಿ ಇನ್ನೊಂದು ಬದಲಾವಣೆ ಅವರಲ್ಲಿ ಬಂದದ್ದೇನೆಂದ್ರೆ, ಆ ಹಳೆ ಒಡಂಬಡಿಕೆಯ ತನಕ ಇಸ್ರಾಯೇಲ್ ಜನಾಂಗವನ್ನ ದೇವರ ಜನರು ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. ಪೀಪಲ್ ಆಫ್ ಗಾಡ್ ಎಂಬುದಾಗಿ ಅವರನ್ನ ಕರೆಯಲ್ಪಡ್ತಾ ಇತ್ತು. ದೇವರು ಆತುಕೊಂಡ ಜನಾಂಗ ಎಂಬುದಾಗಿ ಅವರನ್ನ ಹೆಚ್ಚಾಗಿ ಕರೆಯಲ್ಪಡುವಂಥದ್ದನ್ನ ನಾವು ನೋಡುವಂತಾಗಿದೆ. ಆದ್ರೆ ಈ 400 ವರ್ಷಗಳ ಸಮಯದಲ್ಲಿ ಅಲ್ಲಿ ಒಂದು ಬದಲಾವಣೆ ಬರ್ತದೆ. ದೇವರ ಜನಾಂಗ, ದೇವರು ಆತುಕೊಂಡ ಜನಾಂಗ ಎಂಬುದಾಗಿ ಹೇಳುವಂತ ಬದಲು ಅವರಲ್ಲಿ ಇಟ್ ವಿಲ್ ಬಿ ಕಾಲ್ಡ್ ಆಸ್ ದ ಜುಡಾಯಿಸಮ್, ಯಹೂದ್ಯ ಮತ ಎಂಬುದಾಗಿರುವಂತ ಆ ಒಂದು ಸಂಗತಿ ಅವರ ಮಧ್ಯದಲ್ಲಿ ಬರುವಂತದ್ದಾಗಿದೆ ಎಂಬುದಾಗಿ ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಈ ಎಲ್ಲಾ ಸಂಗತಿಗಳು ಈ 400 ವರ್ಷಗಳ ಸಮಯದಲ್ಲಿ ಅದು ಪ್ರಾರಂಭವಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ಆಗಿದ್ದೇವೆ. ಹೀಗೆ ಈ ಇಸ್ರಾಯೇಲರ ಮಧ್ಯದಲ್ಲಿ ಆದಂತಹ ಬದಲಾವಣೆ, ಬಾಬೇಲ್ ದೇಶಕ್ಕೆ ಸೆರೆ ಹೋದ ನಂತರ ಆದಂತ ಈ ಬದಲಾವಣೆಗೆ ಇರುವಂತ ಪ್ರಮುಖವಾದಂತ 2 ಸಂಗತಿಗಳನ್ನ ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಥವಾ ಒಂದು ಸಂಗತಿಯನ್ನ ನೋಡೋಣ, ಮತ್ತೆ ಇನ್ನೊಂದು ಮುಂದಿನ ವಾರ ದೇವರ ಚಿತ್ತವಾದ್ರೆ ನಾವು ನೋಡುತ್ತಾ ಬರುವಂತವ್ರು ಆಗಿರೋಣ. ಇವ್ರಿಗೆ ಯಾಕೆ ಅದು ಅವರಲ್ಲಿ ಅಷ್ಟು ಒಂದು ವಿಶೇಷವಾದಂತ ಶಾರ್ಪ್ ಚೇಂಜ್, ಬಹಳ ಒಂದು ವಿಶೇಷವಾದಂತ ಬದಲಾವಣೆ ಇಸ್ರಾಯೇಲರ ಜೀವಿತದಲ್ಲಿ ಆಯ್ತು ಎಂಬುದಾಗಿ ನೋಡುವಾಗ ಅದಕ್ಕೆ ಮೊದಲನೇ ಕಾರಣ ಏನು ಅಂದ್ರೆ, ದೇವರು ಹೇಳಿದಂತ ಪ್ರವಾದನೆಗಳು ನೆರವೇರ್ತಾ ಬರುವುದನ್ನ ಇಸ್ರಾಯೇಲರು ಗಮನಿಸ್ತಾ ಬರ್ತಾರೆ.
ದೇವರು ಹೇಳಿದಂತ ಪ್ರವಾದನೆಗಳು ನೆರವೇರುವಂತದ್ದನ್ನ ಇಸ್ರಾಯೇಲರು ಗಮನಿಸ್ತಾ ಬರ್ತಾರೆ. ಆ ಗಮನಿಸ್ತಾ ಬಂದಂತ ಇಸ್ರಾಯೇಲರಲ್ಲಿ ಇನ್ನೊಂದು ಪ್ರವಾದನೆ ಅವ್ರು ಯಾವತ್ತೂ ಅವಲಂಬಿಸಿಕೊಂಡು ಬರ್ತಾ ಇರೋದೇನಂದ್ರೆ, ಮೆಸ್ಸಿಯನು ಜನಿಸ್ತಾನೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅವರಿಗೆ ಮೆಸ್ಸಿಯನಾಗಿ ಬರ್ತಾನೆ, ಅವರಿಗೆ ಬಿಡುಗಡೆಯನ್ನ ಕೊಡ್ತಾನೆ ಎಂಬುದಾಗಿ ಇರುವಂತ ಆ ಪ್ರವಾದನೆ. ದಾವೀದನ ವಂಶದ ಮುಖಾಂತರ ಆತನು ಬರ್ಲಿಕ್ಕಿದ್ದಾನೆ, ಜನಿಸ್ಲಿಕ್ಕಿದ್ದಾನೆ. ಯಾಕಂದ್ರೆ ದಾವೀದನಿಗೆ ಇಸ್ರಾಯೇಲರು ಬಹಳ ಗೌರವ ಕೊಡ್ತಾ ಇದ್ರು. ಅಂಡ್ ಡೇವಿಡ್ ವಾಸ್ ವೆರಿ ಬಿಲವಡ್ ಟು ದ ಜ್ಯೂಸ್. ಯಹೂದ್ಯರಿಗೆ ದಾವೀದನು ಬಹಳ ಪ್ರಿಯನಾಗಿದ್ದ. ಅವನಂತ ಒಬ್ಬ ಪ್ರಿಯನು, ಬಿಲವಡ್, ಇಸ್ರಾಯೇಲರಿಗೆ ಬೇರೆ ಯಾರು ಇರ್ಲಿಲ್ಲ. ಆದ್ರಿಂದಲೇ ದೇವರು ಅವನ ಕುರಿತು ಹೇಳುವುದೇನೆಂದ್ರೆ, ನನ್ನ ಮನಸ್ಸಿಗೆ ಒಪ್ಪುವಂತ, ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು ಎಂಬುದಾಗಿ. ಅನೇಕ ಬೇರೆ ಕಾರಣಗಳಿದೆ ಅದಕ್ಕೆ. ಆದ್ರೆ ಆ ರೀತಿಯಾಗಿ ದೇವರು ಅವನನ್ನ ಆ ಸ್ಥಾನದಲ್ಲಿ ದಾವೀದನನ್ನ ಇರಿಸುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇಸ್ರಾಯೇಲರು ಬಹಳ ಪ್ರೀತಿ ಮಾಡುತ್ತಿದ್ದಂತ ಅರಸನು ದಾವೀದನಾಗಿದ್ದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದಾವೀದನು ಕೂಡ ಅಷ್ಟೇ ಅದೇ ರೀತಿಯಲ್ಲಿ ತನ್ನ ಪ್ರಜೆಗಳನ್ನ ಕುರಿತು ಬಹಳ ಎಚ್ಚರಿಕೆ ಉಳ್ಳಂತವನಾಗಿ ಅವರನ್ನ ಪರಾಮರಿಸಿ 40 ವರ್ಷ ನಡೆಸಿದ ಎಂಬುದಾಗಿ ನಾವು ನೋಡುವಂತರಾಗಿದೆ. ನೋಡ್ರಿ, ಈ ಪ್ರವಾದನೆಗಳು ಏನು ಎಂಬುದಾಗಿ ನಾವೀಗ ನೋಡುವಂತರಾಗಿದೆ. ಪ್ರವಾದನೆಗಳು ಏನಲ್ಲ, ಬೇರೆ ಬೇರೆ ಪ್ರವಾದನೆಗಳು ಇದ್ದವು. ಅನೇಕ ಪ್ರವಾದಿಗಳು ಅರಸರುಗಳಿಗೆ ತಿಳಿಸ್ತಾ ಬರ್ತಾ ಇದ್ರು. ಅಶೂರ್ಯರು ಸೆರೆಯಾಳಾಗಿ ಹೋಗ್ತಾರೆ ಎಂಬುದಾಗಿ ಉತ್ತರ ದೇಶದ ಕುರಿತು ಇದ್ದಂತ ಪ್ರವಾದನಾ ಭಾಗ ಯೆಶಾಯನ ಮುಖಾಂತರ, ಇತರರ ಮುಖಾಂತರ ಹೇಳಿಸಿದಂತ ಸಂಗತಿಗಳು ನೆರವೇರುವಂತದ್ದಾಗಿದೆ. ಈ ನೆರವೇರಿಕೆಯನ್ನ ಬಾಬೇಲ್ ದೇಶಕ್ಕೆ ಸೆರೆಯಾಳಾಗಿ ಹೋಗುವ ಸಾಧಾರಣ 100 ವರ್ಷಗಳಿಗಿಂತ ಮೊದಲೇ ಆ ಕಾರ್ಯ ನಡೆದದ್ದು. ಇವರು 606ನೇ ಇಸ್ವಿಯಲ್ಲಿ ಬಾಬೇಲ್ ದೇಶಕ್ಕೆ ಸೆರೆಯಾಳಾಗೋದ್ರು, ದಕ್ಷಿಣ ರಾಜ್ಯ. ಆದ್ರೆ ಉತ್ತರ ರಾಜ್ಯ ಅಶೂರ್ಯ ಅರಸರಿಗೆ ಸೆರೆಯಾಳಾಗಿ, ಅಶೂರ್ಯ ದೇಶಕ್ಕೆ ಸೆರೆಯಾಳಾಗಿ 722ನೇ ಕ್ರಿಸ್ತಪೂರ್ವ, ಅಂದ್ರೆ ಇನ್ನು 116 ವರ್ಷಗಳ ಮೊದಲೇ ಸೆರೆಯಾಳಾಗಿ ಹೋದಂತ ಸಂಗತಿಯನ್ನ ಈ ಇಸ್ರಾಯೇಲ್ಯರು ಯಹೂದ್ಯರು ನೋಡುವಾಗ ಅವರಿಗೆ ಆಶ್ಚರ್ಯವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಅಂದ್ರೆ ದೇವರು ಹೇಳಿದಂತ ಕಾರ್ಯಗಳು ನಡೀತಾ ಇದೆ ಎಂಬುದಾಗಿ. ಅನಂತರ ಯೆರೆಮೀಯನ ಮುಖಾಂತರ, ಯೆಶಾಯನ ಮುಖಾಂತರ ಹೇಳಿದಂತ ಕಾರ್ಯವು ಕೂಡ ಇವರ ಸಂಗತಿಯಲ್ಲಿ ನೆರವೇರಲ್ಪಡ್ತದೆ. ಯಾವಾಗ ಬೇಬಿಲಾನ್ ಅವರು ಬಂದು ಅವರನ್ನ ಸೆರೆಯಾಳಾಗಿ ಒಯ್ದಾಗ, ಅದು ಅಕ್ಷರಸ ನಡೆಯುವಾಗ ಇವರಿಗೆಲ್ಲ ಅದು ಒಂದು ದಿಗ್ಭ್ರಾಂತಿಯನ್ನು ಉಂಟು ಮಾಡ್ತದೆ, ಆಶ್ಚರ್ಯವನ್ನು ಉಂಟು ಮಾಡ್ತದೆ. ನಿಜವಾಗ್ಲೂ ನಮ್ಮ ದೇವರು ಎಂತ ಶ್ರೇಷ್ಠ ದೇವರು, ಅವನು ಹೇಳಿದ ಹಾಗೆ ಆಗುತ್ತಾ ಇದೆಯಲ್ಲ ಎಂಬುದಾಗಿ ಅವರು ಆ ವಿಷಯದಲ್ಲಿ ಅವರು ಅರ್ಥ ಮಾಡಿಕೊಳ್ಳುವಂತರಾಗಿರ್ತಾರೆ. ನೋಡ್ರಿ, ಅದನ್ನ ಅರ್ಥ ಮಾಡಿಕೊಳ್ಳುವಾಗ ಅವರಿಗೆ ಯಾವಾಗ ಅದು ಬಹಳ ನಾಟುತ್ತದೆ, ಅವರ ಮನಸ್ಸಿಗೆ ಹಲಗು ನಟ್ಟಂತಾಗುತ್ತದೆ ಅಥವಾ ತಟ್ಟುತ್ತದೆ ಎಂಬುದಾಗಿ ಹೇಳುವಾಗ, ಯೆಹೋವನ ಪ್ರವಾದಿಗಳು ಹೇಳಿದಂತ ದೇವಾಲಯ ಕೆಡವಲ್ಪಡುವಾಗ ಅವರಿಗೆ ಬಹಳ ಭಯಂಕರವಾದಂತ ರೀತಿಯಲ್ಲಿ ಶಾಕ್ ಆಗ್ತದೆ. ನೋಡ್ರಿ, ದೇವರು ಹೇಳಿದ ಹಾಗೆ ಆ ದೇವಾಲಯವೇ ಕೆಡವಲ್ಪಟ್ಟಿತ್ತು ಎಂಬುದಾಗಿ. ಯಾಕಂದ್ರೆ ದೇವಾಲಯ ಅನ್ನುವಂಥದ್ದು ಅವರ ಮಧ್ಯದಲ್ಲಿ ಬಹಳ ಶ್ರೇಷ್ಠವಾದದ್ದು. ಎರಡನೇ ಸಂಗತಿ, ಯೆರೂಸಲೇಮ್ ಪಟ್ಟಣ ಸುಡಲ್ಪಡ್ತದೆ ಎಂಬುದಾಗಿ ಹೇಳುವಾಗ ಅದು ಕೂಡ ನೆರವೇರಲ್ಪಟ್ಟದ್ದು ಅವರಿಗೆ ಬಹಳ ಆಶ್ಚರ್ಯವಾಗ್ತದೆ. ಅನಂತರ ಮೂರನೇ ಸಂಗತಿ, ಅರಸನಾದ ಚಿದ್ಕೀಯನು ಸೆರೆಯಾಳಾಗಿ ಒಯ್ಯಲ್ಪಡ್ತಾನೆ ಎಂಬುದಾಗಿ ಹೇಳುವಂತ ಯೆಹೋಯಾಕೀನನು ಇವರೆಲ್ಲರೂ ಕೂಡ ಸೆರೆಯಾಳಾಗಿ ಒಯ್ಯಲ್ಪಡ್ತಾರೆ ಅನ್ನುವಂಥದ್ದು ಕೂಡ ಅವರ ಕಣ್ಣು ಮುಂದೆ ನೆರವೇರ್ತದೆ. ಅನಂತರ ಇವರು ಕೂಡ ಸೆರೆಯಾಳಾಗಿ ಒಯ್ಯಲ್ಪಡುವಂತವರು ಅವರಾಗಿರ್ತಾರೆ. ಇವೆಲ್ಲಾ ಕಾರ್ಯಗಳನ್ನ ಅವರು ನೋಡ್ತಾ ಹೋಗುವಾಗ ದಿಗ್ಭ್ರಾಂತರಾಗಿ ಅದನ್ನು ನಂಬುತ್ತಾ ಯೆಹೋವ ದೇವರ ಮೇಲೆ ನಂಬಿಕೆಯನ್ನು ಇಡುತ್ತಾ ಹೋಗುವಾಗ ಬಾಬೇಲ್ ದೇಶದಲ್ಲಿ 70 ವರ್ಷಗಳು ಕಳೆಯುತ್ತಾ ಬರುವಂತದ್ದಾಗಿದೆ. 70 ವರ್ಷಗಳು ಕಳೆಯುತ್ತಾ ಬರುವಾಗ ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 29ನೇ ಅಧ್ಯಾಯದಲ್ಲಿ ಹೇಳಿದಂತ ಬಾಬೇಲ್ ದೇಶದ ಪರಾಕ್ರಮಶಾಲಿಯಾದಂತ ಅರಸನಾದಂತ ನೆಬೂಕದ್ನೆಚ್ಚರನ ಅಂತ್ಯ ಬರ್ತಾ ಇದೆ ಎಂಬುದಾಗಿ ಇವರಿಗೆ ಅರ್ಥವಾಗುವಾಗ ಇನ್ನೂ ಆಶ್ಚರ್ಯವಾಗ್ತದೆ. ಯಾಕೆಂದ್ರೆ ನೆಬೂಕದ್ನೆಚ್ಚರನಂತ ಪರಾಕ್ರಮಿಯಾದಂತ ಅರಸನು ಆ ಕಾಲಮಾನಗಳಲ್ಲಿ ಇರ್ಲಿಲ್ಲ. ಇಸ್ರಾಯೇಲ್ಯರಿಗೆ, ಆ ಯಹೂದ್ಯರಿಗೆ ಸೆರೆಯಾಳಾಗಿ ಒಯ್ದಂಥವರಿಗೆ ನೆಬೂಕದ್ನೆಚ್ಚರನ ಅರಸನ ಕಠಿಣತೆ, ಅವನ ಆಡಳಿತ, ಅನಂತರ ಅವನ ಪರಾಕ್ರಮ, ಅನಂತರ ದೇಶಗಳನ್ನ ಗೆಲ್ಲುವಂಥದ್ದು, ಅನಂತರ ಆ ಬಾಬೇಲ್ ಪಟ್ಟಣ ನಗರವನ್ನ ಅಭಿವೃದ್ಧಿ ಪಡಿಸುವಂಥದ್ದು, ನಾನಾ ತರವಂತ ದೊಡ್ಡ ಕಟ್ಟಡಗಳನ್ನ ಕಟ್ಟಿಸುವಂಥದ್ದು, ಇವನ್ನೆಲ್ಲ ನೋಡಿರುವಾಗ ಇವ್ರು ಅನ್ಕೊಂಡದ್ದೇನಂದ್ರೆ ನೆಬೂಕದ್ನೆಚ್ಚರ ಅರಸನನ್ನ ಯಾರು ಸೋಲಿಸ್ಲಿಕ್ಕಾಗಲ್ಲ.
ಆದ್ರೆ ದೇವರ ವಾಕ್ಯ ಹೇಳಿದಂತ ರೀತಿಯಲ್ಲಿಯೇ ಯೆರೆಮೀಯ 25ನೇ ಅಧ್ಯಾಯ ಮತ್ತು 29ನೇ ಅಧ್ಯಾಯ ಹೇಳಿದಂತ ರೀತಿಯಲ್ಲಿಯೇ ನೆಬೂಕದ್ನೆಚ್ಚರ್ ಅರಸನು ಸೋತು ಹೋಗ್ತಾನೆ, ನಾಶ ಆಗಿ ಹೋಗ್ತಾನೆ, ನಷ್ಟವಾಗಿ ಹೋಗ್ತಾನೆ. ಈ ವಿಲ್ ನಾಟ್ ಬಿ ಇನ್ ದ ಪಿಕ್ಚರ್. ದಾನಿಯೇಲ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಅವನ ಮಗನು ಕಡೆಯದಾಗಿ ಕೊಲ್ಲಲ್ಪಡುವಂಥದ್ದು. ಅವಾಗಲೇ ಮೇದಿಯರು ಮತ್ತು ಪಾರಸಿಯರು ಆ ರಾಜ್ಯವನ್ನ ಆಕ್ರಮಿಸಿಕೊಳ್ಳುವಂಥದ್ದು. ಆ ರಾಜ್ಯವನ್ನು ಆಕ್ರಮಿಸಿಕೊಂಡ ನಂತರ ಇವ್ರಿಗೆ ಇನ್ನೊಂದು ದೊಡ್ಡ ಆಶ್ಚರ್ಯ ಏನಾಗ್ತದೆ ಅಂದ್ರೆ, 70 ವರ್ಷಗಳಾದ ನಂತರ ನೀವು ಬಿಡುಗಡೆಯಾಗಿ ಯೆರೂಸಲೇಮಿಗೆ ಬರ್ತೀರಿ ಎಂಬುದಾಗಿ ಹೇಳಿದಂತ ಯೆಹೋವನ ಮಾತು ಯಾವಾಗ ಇವರ ಜೀವಿತದಲ್ಲಿ ನೆರವೇರ್ತದೋ ಇವರಿಗೆ ದೊಡ್ಡ ಆಶ್ಚರ್ಯ ಉಂಟಾಗಿ ಆ ಯೆಹೋವ ದೇವರನ್ನ ಪೂರ್ಣ ರೀತಿಯಲ್ಲಿ ಆತನ ಆತುಕೊಂಡು ಅಲ್ಲಿ ಇಲ್ಲಿ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ, ಇಲ್ಲ ಅಂತಲ್ಲ, ಪಾಪಗಳನ್ನ ಮಾಡ್ತಾ ಇರ್ತಾರೆ. ಪಾಪ ಅನ್ನುವಂಥದ್ದು, ಸ್ವಭಾವ ಅನ್ನುವಂಥದ್ದು ಕ್ರೈಸ್ತರಾದ ನಮ್ಮಲ್ಲಿಯೂ, ಕ್ರಿಸ್ತನ ರಕ್ತದಲ್ಲಿ ಬಿಡುಗಡೆ ಆದ ನಮ್ಮಲ್ಲಿಯೂ ಇರುವಂತದ್ದೇ. ಅವರ ಮಧ್ಯದಲ್ಲಿ ಕೂಡ ಬಲಹೀನತೆಗಳು ಇರ್ತದೆ, ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಎಜ್ರನ್ನು ಕ್ರಮಪಡಿಸ್ತಾನೆ, ನೆಹೆಮೀಯನು ಕ್ರಮಪಡಿಸ್ತಾನೆ, ಹೀಗೆ ನಾನಾ ತರವಾದಂತ ಬದಲಾವಣೆಗಳು ಅವರಲ್ಲಿ ಬರುವಂತದ್ದಾಗಿರ್ತದೆ. ಹೀಗೆ ಬರುತ್ತಾ ಬರುತ್ತಾ ಆ ಚರಿತ್ರೆಯಲ್ಲಿ ಮುಂದುವರಿತಾ ಹೋಗುವಾಗ ಅವರೆಲ್ಲರೂ ಕೂಡ ಯೆಹೋವ ದೇವರನ್ನ ಆತುಕೊಂಡಂತವರಾಗಿ ವಿಶೇಷವಾದ ರೀತಿಯಲ್ಲಿ ಆತನಿಗಾಗಿ ಜೀವಿಸ್ತಾ ಹೋಗುವಂಥದ್ದನ್ನ ನಾವು ನೋಡುವಂತವು ಆಗಿರ್ತೀವಿ. ಇದು ಒಂದು ಕಾರಣ ಯಾಕೆ ಅವರಲ್ಲಿ ಅಂತ ಒಂದು ದೊಡ್ಡ ಬದಲಾವಣೆ ಬಂದಿತು. ಅನಂತರ ಆ ಧಾರ್ಮಿಕ ಸಂಸ್ಥೆಗಳು ಹೇಗೆ ಅವರ ಮಧ್ಯದಲ್ಲಿ ಆ ಗುಂಪುಗಳು ಅವರ ಮಧ್ಯದಲ್ಲಿ ಸ್ಥಾಪನೆ ಆಯ್ತು ಅನ್ನೋದಕ್ಕೆ ಇರುವಂತ ಇದು ಪೀಠಿಕೆ. ಎರಡನೇ ಕಾರಣವನ್ನ ನಾವು ಕರ್ತನ ಚಿತ್ತವಾದ್ರೆ ಮುಂದಿನ ವಾರ ನಾವು ನೋಡುವಂತವ್ರು ನಾವಾಗಿರೋಣ. ಈಗ ನಾವು ಸ್ಮಿರ್ನಾ ಸಭೆಗೆ ಬರೋಣ. ನೋಡ್ರಿ, 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ. ದಯವಿಟ್ಟು 8ರಿಂದ 11 ವರ್ಷಗಳನ್ನ ಮತ್ತೊಮ್ಮೆ ಓದ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರಕಟಣೆ 2, 8ರಿಂದ 11. ಅಂಕಲ್ ಓದ್ಲಾ? ಓದಿ. ಸುಮ್ನದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು, ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೆಡಾಗುವುದೇ ಇಲ್ಲ. ಥ್ಯಾಂಕ್ ಯು ಬ್ರದರ್. ನಾವು ನೋಡಿದ್ದು ಎಫೆಸ ಸಭೆಗೆ ಮೊದಲು ಕರ್ತನಾದ ಯೇಸು ಕ್ರಿಸ್ತನು ಸಂಬೋಧಿಸುವಂತನಾಗಿ ಅವರ ಹೊಗಳಿಕೆಯನ್ನು ಮತ್ತು ಅವರ ತಪ್ಪುಗಳನ್ನ ತಿಳಿಸುವಂತನಾಗಿ, ಕಡೆಯದಾಗಿ ಅವರನ್ನ ಪುನಃಸ್ಥಾಪಿಸ್ಲಿಕ್ಕೆ ವಾಪಸ್ಸು ಕರೆಯುವಂತನಾಗಿರ್ತಾನೆ. ಹೇಗೂ ಚರಿತ್ರೆಯಲ್ಲಿ ನೋಡ್ತಾ ಬರುವಾಗ ಎಫೆಸ ಸಭೆ ಇವತ್ತಿನ ದಿವಸ ಎಫೆಸ ಸ್ಥಳ ಅನ್ನುವಂಥದ್ದು ಇಲ್ಲ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಟರ್ಕಿ ದೇಶದ ಪ್ರಾಂತ್ಯಗಳಲ್ಲಿ, ಓಲ್ಡ್ ಟರ್ಕಿ, ಹಳೆ ಟರ್ಕಿ ದೇಶ ಎಂಬುದಾಗಿರುವಂತಹ ಪ್ರಾಂತ್ಯದಲ್ಲಿ ಬರುವಂತ 7 ಸಭೆಗಳು, ಏಜಿನ್ ಸಮುದ್ರ ಅನ್ನುವಂತ ಆ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನು ಇರ್ತಾನೆ. ಅಲ್ಲಿಂದ ಈ ಪತ್ರಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಯೋಹಾನನ ಮುಖಾಂತರ ಸಭೆಗಳಿಗೆ ಬರೆಸ್ತಾ ಇರುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಆ ಸಮುದ್ರದ ದಂಡಿನಲ್ಲಿ ಇರುವಂತವೇ ಈ 7 ಸ್ಥಳಗಳು, 7 ಸಭೆಗಳು. ಓಲ್ಡ್ ಟರ್ಕಿ, ಪ್ರಾಚೀನ ಟರ್ಕಿ ಎಂಬುದಾಗಿ ಹೇಳುವಂತ ಆ ಸ್ಥಳದಲ್ಲಿ ಈ 7 ಸಭೆಗಳು ಒಂದು ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದವು. ಯೋಹಾನನ ಸಮಯದಲ್ಲಿ, ಅಂದ್ರೆ ಈಗ ಯೋಹಾನನ ಸಮಯ ನಾವು ಕಲಿಯುತ್ತಿರುವಾಗ ಸಾಧಾರಣ 90ನೇ ಇಸ್ವಿಯಿಂದ 94ನೇ ಇಸ್ವಿ, ಕ್ರಿಸ್ತ ಶಕ 90ನೇ ಇಸ್ವಿ, ಆ ಸಮಯಗಳಲ್ಲಿ ಈ ಸಭೆಗಳಿದ್ದವು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. 2ನೇ ಸಭೆ ಸ್ಮಿರ್ನಾ ಸಭೆಗೆ ನಾವು ಬರುವಂತರಾಗಿದ್ದೇವೆ. ಕಳೆದ ವಾರ ಕೆಲವು ಸಂಗತಿಗಳನ್ನ ಸಭೆಯ ಕುರಿತು ನಾವು ನೋಡ್ತಾ ಬಂದೆವು. ಹೇಗೂ ಒಂದೊಂದಾಗಿ ಇರುವಂತ 7 ವಿಷಯಗಳನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೇವೆ ಪ್ರತಿ ಸಭೆಗೆ ಹೋಗುವಾಗ. ಮೊದಲನೇದಾಗಿ ನಾವು ನೋಡುವಾಗ ದ ಕಮಿಷನ್, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳುವಂತ ವಿಷಯ. ಎರಡನೇದಾಗಿ ನಾವು ನೋಡುವಾಗ ದ ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಗುಣಗಳನ್ನ ನಾವು ನೋಡುವಂತರಾಗಿದ್ದೇವೆ. ಮೂರನೇದಾಗಿ ನಾವು ನೋಡುವಾಗ ದ ಸಿಟಿ, ಆ ಒಂದು ಪಟ್ಟಣ, ನಗರ ಯಾವ ರೀತಿ ಇತ್ತು. ಅನಂತರ 4ನೇದಾಗಿ ದ ಚರ್ಚ್, ಆ ಒಂದು ಸಭೆ ಯಾವ ರೀತಿ ಸ್ಥಾಪನೆ ಆಯ್ತು. ಅನಂತರ 5ನೇದಾಗಿ ಕಮೆಂಡೇಶನ್, ಕರ್ತನಾದ ಯೇಸು ಕ್ರಿಸ್ತನ ಹೊಗಳುವಂತ ವಿಷಯ. 6ನೇದಾಗಿ ಕಂಡೆಮ್ನೇಷನ್,
ಕರ್ತನಾದ ಯೇಸು ಕ್ರಿಸ್ತನು ಅವರಲ್ಲಿರುವಂತ ತಪ್ಪುಗಳನ್ನ ಎತ್ತಿ ಹೇಳುವಂತ ವಿಷಯ. ಏಳನೇದಾಗಿ ದ ಕೌನ್ಸಲ್ ಅಥವಾ ದ ಚಾಲೆಂಜ್, ಕರ್ತನಾದ ಯೇಸು ಕ್ರಿಸ್ತನ ಕೊಡುವಂತ ಸಲಹೆಗಳು ಅಥವಾ ಸವಾಲುಗಳು ಏನು ಎಂಬುದಾಗಿರುವಂತ ವಿಷಯಗಳನ್ನ ನಾವು ನೋಡ್ತಾ ಬರ್ತಾ ಇರುವಂತವರಾಗಿದ್ದೇವೆ. ಈಗಲೂ ಕೂಡ ಅದನ್ನು ಒಂದೊಂದಾಗಿ ನಾವು ನೋಡೋಣ. ಆದ್ರೆ ಮೊದಲನೇದಾಗಿ ನಾವು ದ ಸಿಟಿ ಅನ್ನುವಂತ ವಿಷಯವನ್ನ ನಾವು ನೋಡೋಣ. ಯಾಕಂದ್ರೆ ಆ ಸ್ಥಳದ ಕುರಿತು ಸ್ವಲ್ಪ ಒಂದು ಕಿರು ಪರಿಚಯವನ್ನ ಮಾಡಿಕೊಂಡು ಮುಂದೆ ಹೋಗುವಂತವರಾಗಿರೋಣ. ಇವತ್ತು ಆ ಸ್ಥಳ ಏನಾಗಿದೆ, ಯಾವ ರೀತಿ ಇದೆ ಎಂಬುದಾಗಿ ನಾವು ಸ್ವಲ್ಪ ಗಮನ ಹರಿಸಿ ಮುಂದಕ್ಕೆ ಹೋಗುವಂತವ್ರು ಆಗಿರೋಣ. ನೋಡಿ, ಇದು ಕೂಡ ಈ ಸ್ಮಿರ್ನ ಅನ್ನುವಂಥದ್ದು ಕೂಡ ನಾವು ನೋಡುವ ಹಾಗೆ ಎಫೆಸ ಸಭೆ ಆದ ನಂತರ ಬರ್ತದೆ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದ್ ನಿಮಿಷ. ದ ಸ್ಮಿರ್ನ ಸಭೆ, ದ ರಿಚ್ ಪುವರ್ ಚರ್ಚ್ ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ಒಂದು ವೇಳೆ ಬಡತನದಲ್ಲಿ ಇದ್ದರೂ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ಇಲ್ಲ ನೀನು ಬಹಳ ಶ್ರೀಮಂತನಾಗಿದ್ದೀಯ ಎಂಬುದಾಗಿ. ಲಹೋದಿಕೆಯ ಸಭೆಗೆ ಇರುವಂತ ಆಪೋಸಿಟ್ ನೇಚರ್ ಅಥವಾ ಆತ್ಮಿಕ ವಿಷಯದಲ್ಲಿರುವಂತ ವಿರುದ್ಧ ಸ್ವಭಾವದ ಅಥವಾ ವಿರುದ್ಧವಾದ ಸಂಗತಿ ಎಂಬುದಾಗಿ ಸ್ಮಿರ್ನ ಸಭೆಯ ಕುರಿತು ಕಲಿಯುವಾಗ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ನಾವಿಲ್ಲಿ ನೋಡ್ತೇವೆ ಇದೆಲ್ಲ ಕೂಡ ಇದು ಗ್ರೀಕ್ ದೇಶ, ನಂತರ ಇಲ್ಲಿ ಟರ್ಕಿ ದೇಶ, ಮೈನರ್ ಏಷ್ಯಾ ಎಂಬುದಾಗಿ ಬರುವಂತದ್ದಾಗಿದೆ. ಆ ಮೇಲ್ಭಾಗಕ್ಕೆಲ್ಲ ಬರುವಾಗ ಯುರೋಪಿಯನ್ ಕಂಟ್ರಿ, ಆ ರೀತಿಯಲ್ಲಿ ಅದು ಬರುವಂತಹ ಸಂಗತಿಯನ್ನ ನಾವು ನೋಡುವಂತದ್ದಾಗಿದೆ. ಟರ್ಕಿ ದೇಶ ಅರ್ಧ ಭಾಗ ಮೈನರ್ ಏಷ್ಯಾದಲ್ಲುಂಟು, ಇನ್ನು ಸ್ವಲ್ಪ ಭಾಗ ಯುರೋಪಿಯನ್ ಖಂಡದಲ್ಲೂ ಉಂಟು ಎಂಬುದಾಗಿ ಆವರಿಸಿಕೊಂಡಿದೆ ಎಂಬುದಾಗಿ ಕೂಡ ನಾವು ಚರಿತ್ರೆಯಲ್ಲಿ ನೋಡುವಂತವ್ರು ನಾವಾಗಿದ್ದೇವೆ. ಹೇಗೂ ಇಲ್ಲಿ ಇದು ಏಜೆನ್ಸಿ, ಈ ಸಮುದ್ರ ಇದೆಲ್ಲ ಏಜೆನ್ಸಿ. ಇಲ್ಲೇ ಪದ್ಮೋಸ್ ದ್ವೀಪ ಇರುವಂತದ್ದು, ಇಲ್ಲಿ ಯೋಹಾನನ್ ಇರುವಂತವನಾಗಿರ್ತಾನೆ. ಅಲ್ಲಿಂದ ಮೊದಲನೇದಾಗಿ ಅವನು ಸಿಗುವಂತದ್ದೇ ಎಫೆಸಸ್ ಸಭೆ, ಎಫೆಸ ಸ್ಥಳ ಆದ ನಂತರ ಸಿಗುವಂತದ್ದೇ ಸ್ಮಿರ್ನ ಅನ್ನುವಂತ ಸ್ಥಳ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಈ ಸ್ಮಿರ್ನಾದ ಆ ಒಂದು ನಗರದ ಚರಿತ್ರೆಯನ್ನ ನಾವು ನೋಡುತ್ತಾ ಹೋಗುವುದಾದ್ರೆ, ಒಂದು ವೇಳೆ ಇವತ್ತಿನ ದಿವಸ ಅದು ಆ ಸ್ಥಳ ಪ್ರಾಚೀನ ಸ್ಥಳವಾಗುಂಟು. ಆದ್ರೆ ಇವತ್ತಿನ ದಿವಸ ಸ್ಮಿರ್ನ ಅನ್ನುವಂತ ಸ್ಥಳ ಬೇರೆ ಒಂದು ಹೆಸರಿನಲ್ಲಿ ಮಾಡರ್ನ್ ಟರ್ಕಿಯಲ್ಲಿ, ನವೀನ ಟರ್ಕಿ ದೇಶದಲ್ಲಿ ಇರುವಂತದ್ದನ್ನ ನಾವು ನೋಡ್ತೇವೆ. ಮುಂದೆ ಅದನ್ನ ನಾವು ನೋಡುವಂತವ್ರು ಆಗಿರೋಣ. ಹೇಗೂ ಈ ಪ್ರಾಚೀನವಾದಂತ ಸ್ಥಳ ಅನ್ನುವಂತ ಇದರ ಚರಿತ್ರೆಯನ್ನ ಹುಡುಕೊಂಡು ಹೋಗುವುದಾದ್ರೆ, ಸಾಧಾರಣ 3000 ವರ್ಷಗಳ ಆದಿಯಲ್ಲಿಯೇ ಈ ಸ್ಥಳ ಗುರುತಿಸಲ್ಪಟ್ಟಿತ್ತು ಎಂಬುದಾಗಿ ಚರಿತ್ರೆಕಾರರು ಹೇಳ್ತಾರೆ. 3000 ವರ್ಷಗಳ ಆದಿಯಲ್ಲಿ, 3000 ವರ್ಷ ಎಂಬುದಾಗಿ ಹೇಳುವಾಗ ನಾನಿಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ. ಏನಂದ್ರೆ, ಆದಾಮನಿಂದ ಆ ವರ್ಷಗಳು ಹೇಗೆ ದಾಟಿ ಬರ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನಕ ಇರುವಂತ ಈ ವರ್ಷಗಳು ಹೇಗೆ ದಾಟಿ ಬರ್ತದೆ ಎಂಬುದಾಗಿ ಇರುವಂತ ಸಂಗತಿಯನ್ನ ನಾವು ನೋಡ್ತಾ ಬಂದಿದೆ. ನಾವು ಯೋಸೇಫನ ಚರಿತ್ರೆಯನ್ನ ಕಲಿಯುವಾಗ ಪ್ರಾರಂಭದಲ್ಲಿ ನಾನು ಹೇಳ್ತಾ ಬಂದಿದೆ, ಒಂದು ವೇಳೆ ಈ ಲೋಕದ ಪ್ರಾರಂಭ ಅನ್ನುವಂಥದ್ದು ಕ್ರಿಸ್ತ ಪೂರ್ವ 4000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಎಂಬುದಾಗಿ. ಈಗ ಕ್ರಿಸ್ತ ಶಕ 2000. ಸೊ ಈ ಪ್ರಪಂಚಕ್ಕೆ ಒಟ್ಟು 6000 ವರ್ಷಗಳು ಕಳೆದಿವೆ ಎಂಬುದಾಗಿ ನಾವು ನೋಡುತ್ತಾ ಬರುವಂತವ್ರು ನಾವಾಗಿದ್ದೇವೆ. ಒಂದು ವೇಳೆ 6000 ವರ್ಷ ಎಂಬುದಾಗಿ ಹೇಳುವಾಗ 6000 ವರ್ಷಗಳಿಗೆ ಒಂದು ವೇಳೆ ಈ ಲೋಕ ಅಂತ್ಯ ಆಗಬೇಕು, ಕರ್ತನಾದ ಯೇಸು ಕ್ರಿಸ್ತನ ಅಥವಾ ವಾಕ್ಯಗಳ ಆಧಾರದಿಂದ ಅಥವಾ ಈ ಚರಿತ್ರೆಗಳನ್ನು ನಾವು ಕಲಿಯುತ್ತಾ ಬರುವಾಗ ನೋಡುವಂತ ಸಂಗತಿ, ಒಂದು ವೇಳೆ ವಾರ್ಷಿಕ ಸಬ್ಬತ್ ಎಂಬುದಾಗಿ ನಾವು ನೋಡುತ್ತೇವೆ. ವಾರ್ಷಿಕ ಸಬ್ಬತ್ ಎಂಬುದಾಗಿ, ಸಬ್ಬತ್ತು ವಾರದ ಸಬ್ಬತ್ತುಂಟು, ಅನಂತರ 7 ವರ್ಷಗಳ ಒಂದು ಸಬ್ಬತ್ತುಂಟು. 7ನೇ ವರ್ಷದ ಸಬ್ಬತ್ತಿನಲ್ಲಿ ಏನಾಗ್ಬೇಕು, ವಿಶ್ರಾಂತಿ ಸಿಗುವಂತದ್ದಾಗಿರ್ಬೇಕು. 7ನೇ ವರ್ಷದ ಸಬ್ಬತ್ತಿನಲ್ಲಿ ಇಡೀ ಇಸ್ರಾಯೇಲ್ ದೇಶಕ್ಕೆ ವಿಶ್ರಾಂತಿ ಸಿಗುವಂಥದ್ದು ಅದಾಗಿರ್ಬೇಕೆಂಬುದಾಗಿ ನಾವು ನೋಡುವಂತದ್ದಾಗಿದೆ. ಆ 7 ವರ್ಷಗಳ ಸಬ್ಬತ್ತು 7 ಸಲ ಆದ ನಂತರ 50ನೇ ವರ್ಷದ ಪಂಚಾಶತಮ ದಿವಸ ಬರುವಂತದ್ದಾಗಿದೆ, ಅಥವಾ ಪಂಚಾಶತಮ ಹಬ್ಬ ಬರುವಂತದ್ದಾಗಿದೆ. ಆ 50ನೇ ವರ್ಷವೂ ಕೂಡ ಸಬ್ಬತ್ತಾಗಿಯೇ ಆಚರಿಸಲ್ಪಡಬೇಕು. 7 ವರ್ಷ ಇಂಟು 7 ಸಲ ಅದು ನಡೆಯುವಾಗ 49ನೇ ವರ್ಷದ ಸಬ್ಬತ್ ವಿಶ್ರಾಂತಿ ಸಮಯ. ಅನಂತರ ಪಂಚಾಶತಮದ ವರ್ಷದ 50ನೇ ವರ್ಷದ ಅಂದ್ರೆ ಜೂಬ್ಲಿ ಸಂವತ್ಸರ ಎಂಬುದಾಗಿ ಕರೀತಾರೆ. ಆ 50ನೇ ವರ್ಷದ ಸಬ್ಬತ್ ಅನ್ನುವಂಥದ್ದು ಕೂಡ ವಿಶ್ರಾಂತಿಯ ಸಮಯ. ಸೊ ಸತತವಾಗಿ 2 ವರ್ಷಗಳ ವಿಶ್ರಾಂತಿಯ ಸಮಯ. ಈ 6000 ವರ್ಷಗಳು ಎಂಬುದಾಗಿ ಹೇಳುವಾಗ 7ನೇ ವರ್ಷದ ಸಬ್ಬತ್ ಎಂಬುದಾಗಿ ಹೇಳುವಾಗ 6 ವರ್ಷಗಳು ಕಳೆದು ಹೋಗಿದೆ. ಅಂದ್ರೆ
7x7 ಅನ್ನುವಂತ ಸಬ್ಬತ್ತಲ್ಲಿ 49 ವರ್ಷಗಳು, ಅಂದ್ರೆ 6 ಸಬ್ಬತ್, 7ನೇ ಸಬ್ಬತ್ ಬಂದಿದೆ. ಈ 49ನೇ ಸಬ್ಬತ್ ಆದ ಮೇಲೆ ಪಂಚಾಶತಮ ಅಥವಾ ಜುಬ್ಲಿ ಸಂವತ್ಸರ, ಅದು 7ನೇ ವರ್ಷ, 7ನೇ ಸಬ್ಬತ್ ಎಂಬುದಾಗಿ ನೋಡುವಾಗ, ಒಂದು ವೇಳೆ ಒಂದು ಸಬ್ಬತ್ತಿಗೆ 1000 ವರ್ಷದಂತೆ 6000 ವರ್ಷಗಳು ಈಗ ದಾಟುಂಟು. 7ನೇ 1000 ವರ್ಷ ಬರುವಾಗ ವಿಶ್ರಾಂತಿಯ ವರ್ಷ ಎಂಬುದಾಗಿ ಆ 1000 ವರ್ಷಗಳ ಯೇಸು ಕ್ರಿಸ್ತನ ಆಳ್ವಿಕೆಗೆ ಅದನ್ನ ತಿಳಿಸುವಂತವರಾಗಿ ಕೆಲವರ ಅಭಿಪ್ರಾಯಗಳು, ಇದು ವಾಕ್ಯಾನುಸಾರವಲ್ಲ, ಹೇಗೋ ನಮ್ಮ ಆಸಕ್ತಿಗೆ ತಿಳ್ಕೊಳ್ಳೋಣ ಅಷ್ಟೇ. ಕೆಲವರ ಅಭಿಪ್ರಾಯಗಳು ಹೇಗಂದ್ರೆ 6000 ವರ್ಷಕ್ಕೆ ಈ ಲೋಕ ಅಂತ್ಯ ಆಗಬೇಕು, 7ನೇ 1000 ವರ್ಷಕ್ಕೆ ಸಂಕಟ ಮತ್ತು ಮಹಾಸಂಕಟ ಕಾಲ ಆದ್ಮೇಲೆ 1000 ವರ್ಷದ ಆಳ್ವಿಕೆ ಕ್ರಿಸ್ತನದು ಪ್ರಾರಂಭವಾಗಬೇಕೆಂಬುದಾಗಿ ಕೆಲವರು ಅನೇಕ ಇಂಡೈರೆಕ್ಟ್ ವರ್ಸಸ್ ರೆಫರೆನ್ಸ್ ಗಳನ್ನ ಕೊಟ್ಟು ಆ ರೀತಿ ಅದನ್ನ ತಿಳಿಸ್ತಾ ಹೋಗುವಂತರಾಗಿರ್ತಾರೆ. ಸೊ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನಾನು ಯಾಕೆ ಈ ಚಾರ್ಟ್ ಆಗದೆ ಅಂದ್ರೆ, ಸಾಧಾರಣ ಕ್ರಿಸ್ತಪೂರ್ವ 3000 ಇಸ್ವಿಯಲ್ಲಿಯೇ ಈ ಸ್ಮಿರ್ನ ಅನ್ನುವಂತ ಸ್ಥಳ ಇತ್ತು ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಆದಾಮನ ಸತ್ತು ಹೋದ ನಂತರ ನೋಡ್ರಿ, ಇಲ್ಲಿ 3071ನೇ ಕ್ರಿಸ್ತಪೂರ್ವ ಈ ಸಮಯಗಳಲ್ಲಿಯೇ ಆದಾಮನ 3000 ವರ್ಷ ಬದುಕಲಿಲ್ಲ, ಅಲ್ಲಿ ಆ ರೀತಿ ಬರೆಯಲ್ಪಟ್ಟಿದೆ. ಹಾಗೆ ಹೇಗೂ ಸತ್ತ ನಂತರ ಎಂಬುದಾಗಿ ಈ ಸಮಯಗಳಲ್ಲಿಯೇ ಒಂದು ವೇಳೆ ಆ ಸ್ಮಿರ್ನ ಅನ್ನುವಂತ ಸ್ಥಳ ಅದು ಕಂಡು ಹಿಡಿಯಲ್ಪಟ್ಟಿತ್ತು ಅಥವಾ ಆ ಸ್ಥಳ ಇತ್ತು ಎಂಬುದಾಗಿರುವಂತ ಸಂಗತಿಯನ್ನ ತಿಳ್ಕೊಳ್ಳಿಕ್ಕೆ ನಾನು ಇದೊಂದು ಚಾರ್ಟ್ ಹಾಕಿದ್ದೇನೆ ಅಷ್ಟೆ. ಹೇಗೂ ಇರ್ಲಿ, ನಿಖರವಾಗಿ ಈ ಸ್ಥಳ ಒಂದು ಅಸ್ತಿತ್ವಕ್ಕೆ ಬಂದಂಥದ್ದು ಅಥವಾ ಬಹಳ ಹೆಚ್ಚಿನ ಗುರುತಿಗೆ ಬಂದಂಥದ್ದು ಯಾವಾಗ ಎಂಬುದಾಗಿ ನೋಡುವಾಗ, ಕ್ರಿಸ್ತಪೂರ್ವ 1100ನೇ ಇಸ್ವಿ, ಕ್ರಿಸ್ತಪೂರ್ವ 1100ನೇ ಇಸ್ವಿಯಲ್ಲಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟುವುದಕ್ಕಿಂತ 1000 ವರ್ಷಗಳ ಮೊದಲೇ, ಅಂದ್ರೆ 1100ನೇ ಇಸ್ವಿ ಅಂದ್ರೆ ಸಾಧಾರಣ ಇನ್ನೂ ದಾವೀದನ ಅರಸನ ಆಳ್ವಿಕೆ ಇನ್ನೂ ಬಂದಿಲ್ಲ. ದಾವೀದನು ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ದು 1004ನೇ ಕ್ರಿಸ್ತಪೂರ್ವದಲ್ಲಿ. ಅಲ್ಲಿಂದ 1010ನೇ ಕ್ರಿಸ್ತಪೂರ್ವ, 970ನೇ ಕ್ರಿಸ್ತಪೂರ್ವ ತನಕ ದಾವೀದನು ಆಳ್ವಿಕೆಯನ್ನ ಮಾಡುವಂತವನು ಆಗಿರ್ತಾನೆ. ಹೇಗೋ ಆ ಸಮಯಗಳ ಮೊದಲೇ ಈ ಸ್ಮಿರ್ನ ಅನ್ನುವಂತ ಸ್ಥಳ ಒಂದು ಪ್ರಸಿದ್ಧತೆಗೆ ಅಥವಾ ಪ್ರಾಮುಖ್ಯತೆಗೆ ಅಥವಾ ಎಲ್ಲರ ತಿಳುವಳಿಕೆಗೆ ಅದು ಬಂತು ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ ಕ್ರಿಸ್ತಪೂರ್ವ 1000ನೇ ಇಸ್ವಿಯಿಂದ 600ನೇ ಇಸ್ವಿಯ ತನಕ ಗ್ರೀಕರು ಈ ಸ್ಥಳವನ್ನ ಆಳ್ವಿಕೆ ಮಾಡ್ತಾರೆ. ಗ್ರೀಕರ ಒಂದು ಅಸ್ತಿತ್ವ ಅವರ ಮಧ್ಯದಲ್ಲಿ ಇರ್ತದೆ. ಅವರ ಮಧ್ಯದಲ್ಲಿ ಇದ್ದಂತ ಲೋಕಲ್ಸ್ ಅಂದ್ರೆ ಆ ಸ್ಥಳಕ್ಕೆ ಸೇರಿದಂತ ಲಿಡಿಯನ್ಸ್ ಎಂಬುವಂತವರು ಆ ಸ್ಥಳವನ್ನ ಆಳ್ವಿಕೆಯನ್ನ ಮಾಡುತ್ತಾ ಇರುವಂತವ್ರು ಆಗಿರ್ತಾರೆ. ಆ ಸಮಯದಲ್ಲಿ ಗ್ರೀಕರು ಅವರನ್ನ ಆಕ್ರಮಿಸಿಕೊಳ್ಳುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಲಿಡಿಯನ್ಸ್ ಅವರು ಆಳ್ವಿಕೆಯನ್ನ ಮಾಡುತ್ತಾ ಬರುವಾಗ ಈ ಗ್ರೀಕರ ಸಾಮ್ರಾಜ್ಯ 600ನೇ ಕ್ರಿಸ್ತಪೂರ್ವ ದಾಟಿದ ನಂತರ ಈ ಸ್ಥಳ ಏನಾಗ್ತದೆ ಅಂದ್ರೆ ಮತ್ತೆ ಅದು ಹಾಳಾಗಿ ಹೋಗುವಂತದ್ದಾಗಿರ್ತದೆ ಅಥವಾ ನಾಶವಾಗಿ ಹೋಗುವಂತದ್ದಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಸಾಧಾರಣ 300 ವರ್ಷಗಳು ಅದು ಹಾಳು ಬಿದ್ದಂತ ಒಂದು ಸ್ಥಳವಾಗಿ, ಯಾರು ಗಮನ ಕೊಡದೇ ಇದ್ದಂತ ಒಂದು ಸ್ಥಳವಾಗಿತ್ತು ಎಂಬುದಾಗಿ ಚರಿತ್ರೆಯಲ್ಲಿ ನೋಡುವಂತದ್ದಾಗಿದೆ. ಆ 300 ವರ್ಷಗಳಾದ ನಂತರ ಮತ್ತೆ ಅಲೆಕ್ಸಾಂಡರ್ ದ ಗ್ರೇಟ್ 323ನೇ ಕ್ರಿಸ್ತಪೂರ್ವದಲ್ಲಿ ಅಲ್ಲಿ ಆತನು ಮತ್ತೆ ತನ್ನ ರಾಜ್ಯವನ್ನ ಸ್ಥಾಪಿಸಿ ಶುರು ಮಾಡುವಾಗ, ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನುವಂತವನ 2 ಕಮಾಂಡರ್ಸ್ಗಳು ಅಲೆಕ್ಸಾಂಡರ್ ದ ಗ್ರೇಟ್ ತೀರಿ ಹೋದ ನಂತರ ಕ್ರಿಸ್ತಪೂರ್ವ 290ನೇ ಇಸ್ವಿಯಲ್ಲಿ ಈ ನಗರವನ್ನ ಹೊಸದಾಗಿ ಅವರು ಕಟ್ಟುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಆ ಪಟ್ಟಣವನ್ನ ಅವರು ಹೊಸದಾಗಿ ಸ್ಥಾಪಿಸುವಾಗ ಈಗ ಯೋಹಾನನು ಬದುಕುತ್ತಿರುವಂತ ಈ ಕಾಲದಲ್ಲಿಯೂ ಕೂಡ ಅದೇ ಸ್ಥಳಕ್ಕೆ ಯೋಹಾನನ ಮುಖಾಂತರ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿರುವಂತ ಸಭೆಗೆ ಆತನು ಬರೆಯುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಬಂದಂತ ಈ ಸಾಮ್ರಾಜ್ಯ ಮುಂದುವರೆದುಕೊಂಡು ಹೋಗುವಾಗ 195ನೇ ಇಸ್ವಿಯಲ್ಲಿ ರೋಮನ್ ಸಾಮ್ರಾಜ್ಯದವರು ಗ್ರೀಕ್ ಸಾಮ್ರಾಜ್ಯದಿಂದ ಈ ಎಲ್ಲಾ ಪ್ರದೇಶವನ್ನ ಆಕ್ರಮಿಸಿಕೊಳ್ತಾರೆ. ರೋಮನ್ ಸಾಮ್ರಾಜ್ಯದವರು ಈ ಪ್ರದೇಶವನ್ನು ಆಕ್ರಮಿಸಿಕೊಂಡ ನಂತರ ಆ ಸ್ಥಳದಲ್ಲಿ ಯಥೇಚ್ಛವಾದಂತ ವಿಗ್ರಹಾರಾಧನೆಯನ್ನ ಅವರು ರೂಢಿಗೆ ತರುವಂತವರು ಅವರಾಗಿರ್ತಾರೆ. ವಿಗ್ರಹಾರಾಧನೆಯಲ್ಲಿ ಪ್ರಮುಖವಾಗಿ
ಅವರು ಮಾಡುವಂತ ಸಂಗತಿ ಏನು ಎಂಬುದಾಗಿ ನೋಡುವಾಗ, ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಗಳ ವಿಗ್ರಹಗಳನ್ನೇ ಸ್ಥಾಪಿಸಿ ಅದಕ್ಕೆ ನೀವು ಆರಾಧನೆ ಮಾಡುವಂತವರಾಗಿರಬೇಕೆಂಬುದಾಗಿ ಅವರು ಕಟ್ಟಪ್ಪಣೆಗಳನ್ನ ಹೊರಡಿಸುವಂಥದ್ದು, ಆ ರೀತಿ ಮಾಡದಂತವರನ್ನ ಹಿಂಸಿಸುವಂಥದ್ದು, ಕೊಲ್ಲುವಂಥದ್ದು, ಈ ತರವಾದಂತ ಸಂಗತಿಗಳನ್ನ ಅವರು ಮಾಡುತ್ತಾ ಬರುವಂತವ್ರು ಆಗಿರ್ತಾರೆ. ಹಾಗೆ ಮಾಡುತ್ತಾ ಬರುವಾಗ ಕ್ರಿಸ್ತ ಶಕ 26ನೇ ಇಸ್ವಿಯಲ್ಲಿ ಟೈಬೇರಿಯಸ್ ಅನ್ನುವಂತ ಚಕ್ರವರ್ತಿ ಆ ರೋಮನ್ ಸಾಮ್ರಾಜ್ಯದಿಂದ ಆ ಸ್ಥಳವನ್ನ ಆತನು ಆಳುತ್ತಾ ಇರುವಂತವನು ಆತನಾಗಿರ್ತಾನೆ. ಆತನ ಆಳುತ್ತಾ ಇರುವಾಗ, ಆ ಟೈಬೇರಿಯಸ್ ಅನ್ನುವಂತ ಚಕ್ರವರ್ತಿ ಆಳುವಾಗ ಅವನು ಈ ರೋಮ್ ಚಕ್ರವರ್ತಿಗಳನ್ನ ಪೂಜೆ ಮಾಡಬೇಕು, ಅವರಿಗೆ ಯಜ್ಞ ಹೋಮಗಳನ್ನ ಅರ್ಪಿಸಬೇಕು ಎಂಬುದಾಗಿ ಆತನು ಕಟ್ಟಪ್ಪಣೆಗಳನ್ನ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಅಂತ ಸಮಯಗಳಲ್ಲಿ ಸಾಧಾರಣ 60-65ನೇ ಇಸ್ವಿಯಲ್ಲಿ ಈ ಒಂದು ಸಭೆಯ ಅಥವಾ ಸಭೆ ಸ್ಥಾಪನೆ ಆಗಿರಬಹುದು ಎಂಬುದಾಗಿ ನಾವು ನೋಡ್ತೇವೆ. ಒಂದು ನಿಮಿಷ ನೋಡ್ರಿ, ಇಲ್ಲಿ ಸಾಧಾರಣ 2ನೇ ಇಸ್ವಿಯಿಂದ 64ನೇ ಇಸ್ವಿ ಆ ಸಮಯಗಳಲ್ಲಿ ಕ್ರಿಸ್ತ ಶಕ ಈ ಸಮಯದಲ್ಲಿ ಅದು ಆ ಸಭೆ ಸ್ಥಾಪನೆ ಮಾಡಲ್ಪಟ್ಟಿತ್ತು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಸ್ವರ್ಗಾರೋಹಣವಾದ ಮೇಲೆ ಎಫೆಸ ಸಭೆ ಆ ಕಾಲಮಾನದಲ್ಲಿತ್ತು. ಅನಂತರ ಈ ಸ್ಮಿರ್ನ ಸಭೆ ಅನ್ನುವುದು ಆ ಸಮಯಗಳಲ್ಲಿ ಯೋಹಾನನ ಸಮಯದಲ್ಲಿ ಇತ್ತು ಎಂಬುದಾಗಿ ನಾವು ಚರಿತ್ರೆಯಿಂದ ತಿಳ್ಕೊಳ್ಳುವಂತವ್ರು ನಾವಾಗಿದ್ದೇವೆ. ಅಂತ ಸಮಯದಲ್ಲಿದ್ದಂತ ಸಭೆಯ ಸಮಯದಲ್ಲಿ ಈ ರೋಮನ್ ಚಕ್ರವರ್ತಿಗಳು ಈ ತರವಾದಂತ ದುರಾಡಳಿತ ಮತ್ತು ಅವರದೇ ಆದಂತ ವಿಗ್ರಹಗಳು, ಕೈಸರನಿಗೆ ಅಡ್ಡ ಬೀಳುವಂಥದ್ದು, ಆಯಾ ಕಾಲದಲ್ಲಿ ಇದ್ದಂತ ಚಕ್ರವರ್ತಿಗಳ ಅಡ್ಡ ಬೀಳುವಂಥದ್ದು, ಈ ತರವಾದಂತ ಸಂಗತಿಗಳನ್ನ ಅವರು ಮಾಡುವಂತವರಾಗಿ ಅವರು ಕಠಿಣವಾದಂತ ಹಿಂಸೆಗಳನ್ನ ಕೊಡುತ್ತಾ ಹೋಗುವಂತವ್ರು ಅವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಈ ಚರಿತ್ರೆ ಎಲ್ಲಿ ತನಕ ಹೋಗ್ತದೆ ಅಂದ್ರೆ 313ನೇ ಕ್ರಿಸ್ತಪೂರ್ವ ಕ್ರಿಸ್ತ ಶಕ 313ನೇ ಇಸ್ವಿಯ ತನಕ ಅದು ಮುಂದುವರಿಯುತ್ತಾ ಹೋಗುವಂಥದ್ದು ಅದಾಗಿರ್ತದೆ. ಅಲ್ಲಿಯ ತನಕ ಈ ಸಭೆ ಅಸ್ತಿತ್ವದಲ್ಲಿ ಇರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. 2ನೇ ಶತಮಾನದಲ್ಲಿ ಅಂದ್ರೆ 200ನೇ ಕ್ರಿಸ್ತ ಶಕ 200ನೇ ಇಸ್ವಿಯಲ್ಲಿ ಮತ್ತೆ ಇಲ್ಲಿ ಒಂದು ದೊಡ್ಡ ಭೂಕಂಪವಾಗಿ ಪಟ್ಟಣ ಹಾಳಾಗ್ತದೆ. ಆದ್ರೆ ಮುಂದೆ ಬಂದಂತ ರೋಮನ್ ಸಾಮ್ರಾಜ್ಯ ಮಾರ್ಕಸ್ ಆರುಲಿಯಸ್ ಅನ್ನುವಂಥವನು ಆ ಪಟ್ಟಣವನ್ನ ಮತ್ತೆ ಬಹಳ ಸುಂದರವಾಗಿ ಸ್ಥಾಪಿಸ್ತಾನೆ. ಸುಂದರವಾಗಿ ಸ್ಥಾಪಿಸಿದಾಗ್ಲೂ ಕೂಡ ಅಲ್ಲಿ ಕ್ರಿಸ್ತನ ಸಭೆ ಇರುವಂತದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದು ಚರಿತ್ರೆಯಿಂದ. ಆ ಪಟ್ಟಣದಲ್ಲಿ ಒಂದು ಸುಂದರವಾದಂತ ಸ್ಥಳವಿತ್ತು ಅಥವಾ ಒಂದು ರಸ್ತೆ ಇತ್ತು. ಅದಕ್ಕೆ ಅವರು ಗೋಲ್ಡನ್ ಸ್ಟ್ರೀಟ್ ಎಂಬುದಾಗಿ ಹೆಸರಿಟ್ಟಿದ್ರಂತೆ. ಗೋಲ್ಡನ್ ಸ್ಟ್ರೀಟ್ ಎಂಬುದಾಗಿ ಹೆಸರಿಟ್ಟಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ದಿವಸವೂ ಕೂಡ ಈ ಸ್ಮಿರ್ನಾ ಅನ್ನುವಂಥ ಸ್ಥಳದಲ್ಲಿ ಒಂದು ನಗರವಿದೆ, ಎಲ್ಲಿ ಟರ್ಕಿ ದೇಶದಲ್ಲಿ. ಇವತ್ತಿಗೂ ಕೂಡ ಆ ನಗರದಲ್ಲಿ ಗೋಲ್ಡನ್ ಸ್ಟ್ರೀಟ್ ಅನ್ನುವಂತ ಒಂದು ಸ್ಥಳ ಇದೆ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಅನಂತರ ಅಲ್ಲಿ ಒಂದು ನೋಡ್ರಿ, ಈಗ ಈ ಆರ್ಕ್ ಟೈಪ್ ಅಲ್ಲಿ ನೋಡ್ರಿ, ಈ ತರ ಈ ಆರ್ಕ್ ಟೈಪ್ ಅಲ್ಲಿ ಒಂದು ಗೋಲ್ಡನ್ ಆರ್ಕ್ ಎಂಬುದಾಗಿ ಇರುವಂತ ಒಂದು ಬ್ಯೂಟಿಫುಲ್ ಒಂದು ಆಭರಣದಂತೆ ಕಾಣುವಂತ ಒಂದು ಸುಂದರವಾದಂತ ಒಂದು ದ್ವಾರದ ರೀತಿಯಲ್ಲಿ ಅವರು ಕಟ್ಟುತ್ತಾರೆ. ಅನಂತರ ಅದೇ ಒಂದು ಮಾದರಿಯಲ್ಲಿ ದೇವಾಲಯಗಳನ್ನ ಅವರು ಕಟ್ಟುವಂತವ್ರು ಆಗಿರ್ತಾರೆ. ಇವೆಲ್ಲವೂ ಕೂಡ ದೇವಾಲಯಕ್ಕಿರುವಂತ ಮಾರ್ಗ ಆಗಿದೆ ಎಂಬುದಾಗಿ ನಾನು ಕೂಡ ನೆನೆಸ್ತೇನೆ. ನೋಡ್ರಿ, ಈಗ ಈ ಆರ್ಕ್ ಟೈಪ್ ಅಲ್ಲಿ ಅವರು ಕಟ್ಟಿ ಅದಕ್ಕೆ ದೇವಾಲಯಗಳ ಅದಕ್ಕೆ ಕ್ರೌನ್ ಆಫ್ ಅಯೋನಿಯಾ ಎಂಬುದಾಗಿರುವಂತಹ ಆ ದೇವತೆಗಳ ಹೆಸರು, ಆರ್ನಮೆಂಟ್ ಆಫ್ ಏಷ್ಯಾ ಎಂಬುದಾಗಿ ಕೂಡ ಆ ಸ್ಥಳವನ್ನ ಆ ಸಮಯದಲ್ಲಿ ಕರೆಯುತ್ತಾ ಇದ್ರು. ಅಷ್ಟು ಸುಂದರವಾಗಿತ್ತು ಆ ಸ್ಥಳ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿರ್ತೇವೆ. ಅನಂತರ ಈ ಸ್ಮಿರ್ನಾ ಸ್ಥಳ ಮುಂದೆ ಬಹಳ ಯಶಸ್ವಿ ಆಗ್ತದೆ, ಪ್ರಗತಿಗೆ ಬರ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ ನಾವು ನೋಡಿದ ಹಾಗೆ ಎಫೆಸ ಸ್ಥಳದಲ್ಲಿ ಒಂದು ನ್ಯಾಚುರಲ್ ಹಾರ್ಬರ್ ಇತ್ತು. ಅಂದ್ರೆ ನೈಸರ್ಗಿಕವಾದಂತ ಪ್ರಾಕೃತಿಕವಾಗಿ ಡೆವಲಪ್ ಆದಂತ ಒಂದು ಹಾರ್ಬರ್, ಅಂದ್ರೆ ಪೋರ್ಟ್, ದೋಣಿಗಳು ವ್ಯಾಪಾರ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಪ್ರಪಂಚದ ನಾನಾ ಕಡೆಗಳಿಂದ ಬರ್ಲಿಕ್ಕೆ ಹೋಗ್ಲಿಕ್ಕೆ ಇದ್ದಂತ ಒಂದು ಹಾರ್ಬರ್, ಪೋರ್ಟ್ ಇತ್ತು ಎಂಬುದಾಗಿ ನಾವು ನೋಡುವಂತವ್ರು, ಬಂದರು ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕಾಲಕ್ರಮೇಣ ಆ ಬಂದರು ಏನಾಗ್ತದೆ ಅಂದ್ರೆ ಮರಳು ಮತ್ತು ಉಸುಬಿನಿಂದ ತುಂಬಿಕೊಂಡು
ಅದು ನಷ್ಟ ಹೊಂದುವಂತದ್ದಾಗಿರ್ತದೆ. ನಷ್ಟ ಹೊಂದುವಾಗ ಈ ವ್ಯಾಪಾರ ವಹಿವಾಟು ಅನ್ನುವಂಥದ್ದೆಲ್ಲ ಆ ಕಾಲಮಾನಗಳಲ್ಲಿ ಈ ಸ್ಮಿರ್ನಾ ದೇಶಕ್ಕೆ ತಿರುಗಿಕೊಳ್ತದೆ. ನಾವು ಆ ಮ್ಯಾಪ್ ಅಲ್ಲಿ ನೋಡಿದ ಹಾಗೆ ಅದು ಸಮುದ್ರ ದಂಡೆಯಲ್ಲೇ ಇದೆ ಸ್ಮಿರ್ನಾ ಸ್ಥಳ ಅನ್ನುವಂಥದ್ದು. ಆ ಎಫೆಸದ ಎಲ್ಲಾ ಕೀರ್ತಿ ಮತ್ತು ವ್ಯಾಪಾರವೆಲ್ಲ ಸ್ಮಿರ್ನಾ ಸ್ಥಳಕ್ಕೆ ಅದು ಬದಲಾಯಿಸಲ್ಪಡುವಂತದ್ದಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಈ ರೋಮನ್ ಸಾಮ್ರಾಜ್ಯದವರು ಏನ್ ಮಾಡ್ತಾರೆ ಅಂದ್ರೆ ಸಿಬೆಲೆ ಅನ್ನುವಂತ ಒಂದು ದೇವಾಲಯವನ್ನ ಕಟ್ಟುವಂತವರಾಗಿದ್ದಾರೆ. ಸಿಬೆಲೆ ಅನ್ನುವಂಥದ್ದು ಸ್ಮಿರ್ನಾ ದೇಶದ ಮದರ್ ಗಾಡ್ ಎಂಬುದಾಗಿ, ತಾಯಿ ದೇವರು ಎಂಬುದಾಗಿ ಅದಕ್ಕೆ ಹೆಸರು. ಸೊ ಅವರನ್ನ ಆಳುವಾಗ ಅವರ ಮನಸ್ಸನ್ನ ಒಲಿಸಿಕೊಳ್ಳಿಕ್ಕಾಗಿ ಅದರ ಒಂದು ದೇವಾಲಯವನ್ನ ಕಟ್ಟುತ್ತಾರೆ. ಅನಂತರ ಗ್ರೀಕ್ ಸಾಮ್ರಾಜ್ಯದವರ ಒಂದು ಪ್ರಭಾವದಿಂದ ಅವರ ಮಧ್ಯದಲ್ಲಿ ಆಗಲೇ ಜಿಯಸ್ ಟೆಂಪಲ್, ಜಿಯಸ್ ದೇವತೆಯ ಟೆಂಪಲ್, ಅಪೋಲೋ ದೇವತೆಯ ಟೆಂಪಲ್, ಆಸ್ಕೆಲಿಪಸ್ ದೇವತೆಯ ಟೆಂಪಲ್, ಹೀಗೆ ಆನಂತರ ಅಪ್ರೋಡೈಟ್ ಅನ್ನುವಂತ ದೇವತೆಯ ಒಂದು ದೇವಾಲಯ, ಈ ರೀತಿಯಾಗಿ ಬರೀ ದೇವಾಲಯಗಳಿಂದ ಕೂಡಿದಂತ ಒಂದು ಸ್ಥಳ ಈ ಸ್ಮಿರ್ನಾ ಸ್ಥಳ ಆಗಿರ್ತದೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಅನಂತರ ಸ್ಮಿರ್ನಾ ಸ್ಥಳ ಔಷಧಿ ಉಪಚಾರಗಳಿಗೆ ಬಹಳ ಪ್ರಸಿದ್ಧವಾದಂತ ಸ್ಥಳವೂ ಕೂಡ ಆಗಿತ್ತು. ಔಷಧಿಗಳು ಅಲ್ಲಿ ಯಥೇಚ್ಛವಾಗಿ ದೊರಕುತ್ತಾ ಇದ್ವು ಅಥವಾ ಸಿದ್ಧ ಮಾಡ್ತಾ ಇದ್ರು. ಒಂದು ವೇಳೆ ಔಷಧಿ ಎಂಬುದಾಗಿ ಹೇಳುವಾಗ ಆಗಿನ ಕಾಲಮಾನದಲ್ಲಿದ್ದಂತ ಆಯುರ್ವೇದಿಕೋ ಅಥವಾ ಯಾವ ತರನೋ ಗೊತ್ತಿಲ್ಲ, ಹೇಗೋ ಆ ಔಷಧಿಗಳು ಆ ಸಮಯಗಳಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ ಪ್ರಿಯರೇ. ಅನಂತರ ಅಲ್ಲಿ ನಾವು ಕೂಡ ಚರಿತ್ರೆಯಲ್ಲಿ ಓದಿದ್ದೇವೆ, ಒಬ್ಬ ಹೋಮರ್ ಅನ್ನುವಂತ ಒಬ್ಬ ಕವಿ, ಪ್ರಪಂಚದ ಕವಿಗಳಲ್ಲಿ ಹೋಮರ್ ಅನ್ನುವಂತ ಒಬ್ಬ ಬಹಳ ಸುಪ್ರಸಿದ್ಧವಾದಂತ ಕವಿ ಈ ಸ್ಥಳದಲ್ಲಿಯೇ ಆತನು ಜನಿಸಿದ್ದು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುವಂತವ್ರು ಆಗಿದ್ದೇವೆ. ಅದು ಬೈಬಲ್ ಅಲ್ಲಿ ಬರೋದಿಲ್ಲ, ಚರಿತ್ರೆಯಲ್ಲಿ ಚರಿತ್ರಕಾರರು ಅದನ್ನ ದಾಖಲಿಸಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೀಗೆ ದಿನಗಳು ಉರುಳುವಾಗ ಅನೇಕ ಭೂಕಂಪಗಳು, ಅನೇಕ ಘಟನೆಗಳು ಆ ಸ್ಥಳದಲ್ಲಿ ನಡೆಯುವಂತದ್ದಾಗಿರ್ತದೆ. ಕಾಲಕ್ರಮೇಣ ಅದು ಸ್ಮಿರ್ನಾ ಅನ್ನುವಂಥದ್ದು ನಾಶವಾಗ್ತದೆ. ನೋಡ್ರಿ, ನಾಶವಾಗಿ ಈ ತರವೆಲ್ಲ ದೇವಾಲಯಗಳು, ಬೇರೆ ಬೇರೆ ಸಂಗತಿಗಳು ಪಳೆಯುಳಿಕೆಯಾಗಿ ಉಳಿಯುವಂತ ವಿಷಯಗಳು, ಇದೆಲ್ಲ ಈಗ ಮಾಡರ್ನ್ ಸಿಟಿ, ಈಗಿರುವಂತ ನಗರ, ಅದು ಪಟ್ಟಣ, ಮುಂದೆ ನೋಡ್ತೇವೆ ಅದನ್ನ. ಈ ರೀತಿಯಾಗಿ ನೋಡ್ರಿ ಬದಲಾವಣೆಗಳು ಅವರ ಮಧ್ಯದಲ್ಲಿ ಉಂಟಾಗುವಂತದ್ದಾಗಿರ್ತದೆ. ಅನಂತರ ಹಳೇ ಒಂದು ವೇಳೆ ಅವರ ಮಧ್ಯದಲ್ಲಿದ್ದಂತ ದೇವಾಲಯಗಳ ಮಧ್ಯದಲ್ಲಿ ಇರುವಂತ ಒಂದು ವೇಳೆ ಈ ತರ ಫೋಟೋಗಳು, ಕೆತ್ತನೆಗಳು, ಈ ತರವಾದ ವಿಷಯಗಳನ್ನು ಕೂಡ ನಾವು ನೋಡುವಂತರಾಗಿದ್ದೇವೆ. ಇದೆಲ್ಲವೂ ಕೂಡ ಪಳೆಯುಳಿಕೆಯಾಗಿರುವಂತಹ ಸ್ಥಳಗಳು, ಅದರ ಬಿದ್ದಂತ ಸ್ಥಳಗಳನ್ನ ನಾವು ನೋಡ್ತೇವೆ. ಹೇಗೂ ಇದು ಮುಂದೆ ನಾವು ನೋಡುವಾಗ ಇದನ್ನ ಮುಂದೆ ನಾವು ನೋಡೋಣ, ಈಗ ಬೇಡ. ನೋಡ್ರಿ, ಇವತ್ತಿನ ದಿವಸ ಟರ್ಕಿ ದೇಶದಲ್ಲಿ ಇಜ್ಮೀರ್ ಅನ್ನುವಂತ ಒಂದು ಸ್ಥಳ ಉಂಟು. ಇಜ್ಮೀರ್ ಅನ್ನುವಂತ ಒಂದು ಸ್ಥಳ, ಅದು ಆಂಟೋಲಿಯಾ ಅನ್ನುವಂತ ಒಂದು ರಾಜ್ಯದ, ಟರ್ಕಿ ದೇಶದಲ್ಲಿ ಒಂದು ರಾಜ್ಯದ ಕ್ಯಾಪಿಟಲ್ ಆಗಿದೆ ಅಥವಾ ಕ್ಯಾಪಿಟಲ್ ಸಿಟಿ ಆಗಿದೆ, ರಾಜಧಾನಿ ಆಗಿದೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿರ್ತೇವೆ. ಒಂದು ಕಾಲದಲ್ಲಿ ಕ್ರೈಸ್ತರಿಂದ ತುಂಬಿಕೊಂಡಿದ್ದಂತ ಸ್ಥಳ, ಈಗ ಕ್ರೈಸ್ತರ ಜನಸಂಖ್ಯೆ ಬಹಳ ಕಮ್ಮಿ ಆಗುಂಟು. ಈ ಇಜ್ಮೀರ್ ಅನ್ನುವಂತ ಸ್ಥಳದಲ್ಲಿ ಯಥೇಚ್ಛವಾಗಿ ಮುಸಲ್ಮಾನರೇ ಇರುವಂತವರಾಗಿದ್ದಾರೆ. ಅನಂತರ ಈ ಇಜ್ಮೀರ್ ಅನ್ನುವಂಥದ್ದು ಬಹಳ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು. ತುಂಬಾ ಪ್ರವಾಸಿಗಳಿಗೆ ಬಹಳ ಆಕರ್ಷಣೀಯವಾದಂತ ಒಂದು ಸ್ಥಳ ಇದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಇದನ್ನ ಕ್ಲಾಕ್ ಟವರ್ ಎಂಬುದಾಗಿ ಕೂಡ ಅದನ್ನ ಕರೀತಾರೆ, ಗಂಟೆ ಗೋಪುರ ಎಂಬುದಾಗಿ. ನೋಡ್ರಿ, ಇದು ರಾತ್ರಿ ಸಮಯದಲ್ಲಿ ಆ ಗಂಟೆ ಗೋಪುರ ಈ ರೀತಿಯಾಗಿ ಬೆಳಕನ್ನ ಚೆಲ್ಲುವಂತದ್ದಾಗಿದೆ. ಈ ಟರ್ಕಿ ದೇಶ ಎಂಬುದಾಗಿ ಹೇಳುವಾಗ ಇದೆಲ್ಲವೂ ಕೂಡ ಮರಳುಗಾಡಿನ ಮೇಲೆ ಕಟ್ಟಲ್ಪಟ್ಟಂಥದ್ದು. ಇಲ್ಲಿ ನಾವು ನೋಡ್ತೇವೆ ಒಂದೆರಡು ಡೇಟ್ಸ್ ಅಂದ್ರೆ ಖರ್ಜೂರದ ಗಿಡ ಮರಗಳು, ಆ ರೀತಿಯಾದಂತಹ ಸಂಗತಿಗಳು. ನೋಡ್ರಿ, ಇದು ಇವತ್ತಿನ ಒಂದು ನಗರದ ಸ್ಥಿತಿ, ಬಹಳ ಹೆಚ್ಚಾಗಿ ಬೆಳೆದಂತ ಒಂದು ಸ್ಥಿತಿ. ದೊಡ್ಡ ದೊಡ್ಡ ಕಟ್ಟಡಗಳು ಉಂಟು, ಅನಂತರ ಟೂರಿಸ್ಟ್ ಸ್ಪಾಟ್ಗಳುಂಟು. ಈ ರೀತಿಯಾಗಿ ಅನೇಕ ದೇಶಗಳಿಂದ ಟೂರಿಸ್ಟ್ಗಳು ಬಂದು ಅಲ್ಲಿ ಅದನ್ನ ಸಂಧಿಸುವಂಥದ್ದು ನೋಡುವಂತವರಾಗಿದ್ದೇವೆ. ನೋಡಿ, ಈ ತರವಾದಂತ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್ ಕೂಡ ದೇಶ ಇದು, ಸಮುದ್ರದ ದಂಡೆ, ಆ ರೀತಿಯಾಗಿರುವಂತಹ ಸಂಗತಿಗಳನ್ನು ಕೂಡ ನಾವು ನೋಡುವಂತರಾಗಿದ್ದೇವೆ. ಇದು ಸ್ಮಿರ್ನಾ ಅನ್ನುವಂತ ಸ್ಥಳ ಆಗಿದ್ದಂತ ಸ್ಥಳ ಇವತ್ತು ಈ ರೀತಿಯಾಗಿದೆ ಎಂಬುದಾಗಿ. ಒಂದು ವೇಳೆ ದೊಡ್ಡ ಬೆಂಗಳೂರು ಸಿಟಿ ಇದ್ದಾಗ ಇದೆ ಇದು, ಆ ರೀತಿಯಾಗಿ ಬಹಳ ಹೆಚ್ಚಾಗಿ ಬೆಳಕೊಂಡಂತ. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಮುಸಲ್ಮಾನ್ ಕಂಟ್ರಿ, ಇವತ್ತಿನ ದಿವಸ ಪರಿಪೂರ್ಣವಾಗಿ ಅದು ಮುಸಲ್ಮಾನರ
ವಶದಲ್ಲಿ ಇದೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಹೀಗೆ ಒಂದು ನಿಮಿಷ. ಈ ರೀತಿಯಾಗಿ ನೋಡ್ರಿ, ಹೀಗೆ ಈ ಸ್ಥಳ ಇಜ್ಮೀರ್ ಅನ್ನುವಂಥ ಸ್ಥಳವಾಗಿ ಈ ದಿನಮಾನಗಳಲ್ಲಿ ಇರುವಂತದ್ದನ್ನ ನಾವು ನೋಡುವಂತವ್ರು ಆಗಿದ್ದೇವೆ. ದಿಸ್ ಇಸ್ ದ ಸಿಟಿ. ಎರಡನೇ ಸಂಗತಿಗೆ ದ ಚರ್ಚ್ ಎಂಬುವಂತ ವಿಷಯವನ್ನ ನಾವು ನೋಡುವಂತ ಚರ್ಚ್ ಎಂಬುದಾಗಿ ನೋಡುವಾಗ ನೋಡ್ರಿ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳುವಂತವನಾಗಿದ್ದಾನೆ. 8ನೇ ವಚನ ನಾವು ನೋಡುವಾಗ ಸ್ಮುರ್ನದಲ್ಲಿರುವ ಸಭೆಯ ದೂತನಿಗೆ ಬರೆ ಎಂಬುದಾಗಿ ನಾವು ನೋಡುವಂತವನಾಗಿದ್ದೇವೆ. ದ ಒರಿಜಿನ್ ಆಫ್ ದ ಚರ್ಚ್, ದ ಫೌಂಡಿಂಗ್ ಆಫ್ ದ ಚರ್ಚ್ ಅಟ್ ಸ್ಮಿರ್ನ, ಇದು ಯಾರು ಸ್ಥಾಪಿಸಿದರು, ಯಾವಾಗ ಸ್ಥಾಪಿಸಿದರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಯಾವ ದಾಖಲೆಗಳನ್ನ ನಾವು ನೋಡುವಂತವ್ರು ಆಗಿಲ್ಲ. ಮುಖ್ಯವಾಗಿ ನಮಗೆ ಆ ಕಾಲಮಾನದ ಸಭೆಗಳ ಅಸ್ತಿತ್ವ ಬಂದಂತ ವಿಷಯಗಳನ್ನ ನಾವು ವಿಶೇಷವಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಿಂದ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಅಥವಾ ಪೌಲನು ಇತರರು ಒಂದು ವೇಳೆ ಏನಾದ್ರೂ ಪತ್ರಗಳನ್ನ ಅವರಿಗೆ ಬರೆದಿದ್ರೆ ಅದರ ಮುಖಾಂತರವೂ ಕೂಡ, ಅಥವಾ ಬೇರೆ ಸಭೆಗಳಿಗೆ ಬರೆದಂತ ಪತ್ರದಲ್ಲಿ ಅವರ ಹೆಸರುಗಳನ್ನ ಪ್ರಸ್ತಾಪಿಸಿದ್ರೆ ಅದರ ಮುಖಾಂತರವೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಉದಾಹರಣೆಗೆ, ಕೊಲೊಸ್ಸೆ ಸಭೆಗೆ ಪತ್ರ ಬರೆಯುವಾಗ ಪೌಲನು ಲವೋದಿಕೀಯ ಸಭೆಯ ಕುರಿತು ಪ್ರಸ್ತಾಪನೆಯನ್ನ ಅಲ್ಲಿ ಮಾಡುವಂತನಾಗಿದ್ದಾನೆ. ಒಂದು ವೇಳೆ ಲವೋದಿಕೀಯ ಸಭೆ ಯಾವಾಗ ಸ್ಥಾಪನೆ ಆಯಿತು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿಲ್ಲ, ಆದ್ರೆ ಅದರ ಪ್ರಸ್ತಾಪನೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿ ಸ್ಮಿರ್ನ ಸಭೆಯ ಪ್ರಸ್ತಾಪನೆ ಒಂದು ವೇಳೆ ಬೇರೆ ಯಾವ ಭಾಗದಲ್ಲಿಯೂ ಕೂಡ ನಾವು ನೋಡುವಂತವ್ರು ಆಗಿಲ್ಲ. ಆದ್ರೆ ಒಂದಂತೂ ಸತ್ಯ ನೋಡ್ರಿ, ಈ ಮೈನರ್ ಏಷ್ಯಾದಲ್ಲಿ ಪೌಲನೇ ವಿಶೇಷವಾದಂತ ಸುವಾರ್ತೆಯನ್ನ ಮಾಡಿದಂತ ವ್ಯಕ್ತಿ ಆತನಾಗಿದ್ದಾನೆ. ಪೌಲನು, ಬಾರ್ನಬನು, ಇನ್ನಿತರು ಸೇರಿ ಬಹಳ ವಿಶೇಷವಾಗಿ ಆ ಪ್ರಾಂತ್ಯಗಳಲ್ಲಿ ಅವರು ಮೊದಲನೇ ಮಿಷನರಿ ಜರ್ನಿ, ಎರಡನೇ ಮಿಷನರಿ ಜರ್ನಿ, ಮೂರನೇ ಸುವಾರ್ಥ ಪ್ರಯಾಣ, ಈ ಪ್ರಯಾಣಗಳಲ್ಲಿ ಅವರು ಯಥೇಚ್ಛವಾಗಿ ಮಾಡಿದಂತ ಕಾರ್ಯ 19ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ ಏಷ್ಯಾ ಪ್ರಾಂತ್ಯದ ನಾನಾ ಕಡೆಗೆ ಎಫೆಸ ಪಟ್ಟಣದ ಆ ಸ್ಥಳದಿಂದ ಪೌಲನು ಅಲ್ಲಿ 2.5-3 ವರ್ಷ ಇದ್ದು ಸೇವೆ ಮಾಡುವಾಗ ಸುವಾರ್ತೆ ಏಷ್ಯಾ ಪ್ರಾಂತ್ಯದ ಎಲ್ಲಾ ಸ್ಥಳಗಳಿಗೆ ತಲುಪಿತು ಎಂಬುದಾಗಿ ನಾವು ನೋಡುವಂತ ಒಂದು ಪದ ಪ್ರಯೋಗವನ್ನ ಅಥವಾ ವಚನವನ್ನ ನಾವು ನೋಡುತ್ತೇವೆ. ಈ ವಚನವನ್ನ ಆಧಾರ ಮಾಡಿಕೊಳ್ಳುವಾಗ ಒಂದು ವೇಳೆ ಆ ಪ್ರಭಾವದ ನಿಮಿತ್ತದಿಂದಲೇ ಈ ಪ್ರಾಂತ್ಯದಲ್ಲೆಲ್ಲ ಈ ತರವಾದಂತ ಕ್ರಿಸ್ತನ ಸಭೆಗಳು ಪ್ರಾರಂಭವಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. 1ನೇ ಶತಮಾನದಲ್ಲಿಯೇ ಈ ಸಭೆಗಳು ಪ್ರಾರಂಭವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿರ್ತೇವೆ. ವಿಶೇಷವಾದಂತ ಸಂಗತಿ ಏನು ಎಂಬುದಾಗಿ ಹೇಳುವಾಗ, ಈ ಸ್ಮಿರ್ನ ಸಭೆಯವರು ಆ ರೀತಿ ಸಭೆ ಪ್ರಾರಂಭವಾದ ಮೇಲೆ ಒಂದು ವೇಳೆ ಪೌಲನು ಅಲ್ಲಿ ಸಂಧಿಸಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಬಾರ್ನಾಬನು ಸಂಧಿಸಿದ್ದಾನೋ ಗೊತ್ತಿಲ್ಲ, ಪೇತ್ರನು ಸಂಧಿಸಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಯೇಸು ಸ್ವಾಮಿಯನ್ನು ನಂಬಿಕೊಂಡಂತ ಸಭೆ ಮಾತ್ರ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಹತ್ತಿರದವರಾಗಿ ಪ್ರೀತಿಸುವಂತವರಾಗಿ ಆ ನಂಬಿಕೆಯಲ್ಲಿ ಯಾವುದೇ ತರವಾದಂತ ಹಿಂಸೆ ಬಂದರೂ ಕೂಡ ಆ ಹಿಂಸೆಗಳನ್ನ ಸಹಿಸಿಕೊಳ್ಳುತ್ತಾ ಕರ್ತನಾದ ಯೇಸು ಕ್ರಿಸ್ತನಿಗೆ ರಕ್ತ ಸಾಕ್ಷಿಗಳಾಗಿ ಜೀವಿಸ್ತಾ ಇದ್ದಂತ ವಿಷಯಗಳನ್ನ ನಾವು ಆ ಸಭೆಯ ಮುಖಾಂತರ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗುವಂಥದ್ದು ಅದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಈಗ ಪೌಲನು ಯೋಹಾನನು ಈ ಪತ್ರ ಬರೆಯುವಾಗ ಅದರ ಕುರಿತು ಕೆಲವು ವಿಷಯಗಳನ್ನ ಯೇಸು ಕ್ರಿಸ್ತನ ಪ್ರಸ್ತಾಪಿಸಿ ತಿಳಿಸ್ತಾ ಇದ್ದಾನೆ. ಆ ಸಂಗತಿಗಳು ಯೋಹಾನನ ಸಮಯದಲ್ಲಿ ಆ ಕಾಲಮಾನದಲ್ಲಿ ನಡೆದಂತ ಘಟನೆಗಳು ಹೌದು. ಅನಂತರ ಮುಂದಿನ ಸಾಧಾರಣ 300 ವರ್ಷಗಳ ತನಕ ಆ ಸಭೆ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಚರಿತ್ರೆಯಿಂದ ತಿಳ್ಕೊಳ್ತೇವೆ. ಆ 300 ವರ್ಷಗಳು ಕೂಡ ಆ ಸಭೆ ಕ್ರಿಸ್ತನಿಗಾಗಿ ಯಾವ ರೀತಿ ಜೀವಿಸ್ತು ಎಂಬುದಾಗಿರುವಂತ ಸಂಗತಿಗಳನ್ನೇ ಕರ್ತನಾದ ಯೇಸು ಕ್ರಿಸ್ತನು ಆ ಪತ್ರದ ಮುಖಾಂತರ ತಿಳಿಸ್ತಿರುವಂತ ಸತ್ಯತೆ. ಯೋಹಾನನ್ ಇದ್ದಂತ ಸಮಯದಲ್ಲಿ ಆ ಸ್ಥಳದ ಸಾಮ್ರಾಜ್ಯವನ್ನ ಡೊಮಿಷಿಯನ್ ಅನ್ನುವಂತ ಚಕ್ರವರ್ತಿ ಆತನು ಆಳುತ್ತಾ ಇದ್ದ. ರೋಮನ್ ಸಾಮ್ರಾಜ್ಯದ ಡೊಮಿಷಿಯನ್ ಅನ್ನುವಂತ ಚಕ್ರವರ್ತಿ ಬಹಳ ಕ್ರೂರಿಯಾದಂತ ಚಕ್ರವರ್ತಿ ಎಂಬುದಾಗಿ ಕೂಡ ನಾವು ಮುಂದೆ ನೋಡುವಂತವ್ರು ನಾವಾಗಿದ್ದೇವೆ. ಈ ಡೊಮಿಷಿಯನ್ ಚಕ್ರವರ್ತಿ ಅನ್ನುವಂಥವನು ಯೋಹಾನನನ್ನ ಪದ್ಮೋಸ್ ದ್ವೀಪಕ್ಕೆ ಕಳಿಸಿದಂಥವನು ಆತನೇ. ಅನಂತರ ಆ ಸಮಯದಲ್ಲಿಯೇ ಈ ಸ್ಮಿರ್ನಾ ಸ್ಥಳದಲ್ಲಿ ಅನೇಕ ತರವಾದಂತ ಹಿಂಸೆಗಳನ್ನ ಕೊಟ್ಟಂತವನು ಈ ಚಕ್ರವರ್ತಿಯೇ. ಯಾಕೆ ಎಂಬುದಾಗಿ ಹೇಳುವಾಗ ನಾವು ನೋಡುತ್ತಾ ಬಂದ ಹಾಗೆ ರೋಮನ್ ಚಕ್ರವರ್ತಿಗಳ ವಿಗ್ರಹಗಳನ್ನ ಸ್ಥಾಪಿಸಿ ಅದಕ್ಕೆ ಅಡ್ಡ ಬೀಳಬೇಕು, ಪೂಜಿಸಬೇಕು, ವರ್ಷಕ್ಕೆ ಒಂದಾವರ್ತಿ ಸಮರ್ಪಣೆಗಳನ್ನ ಧೂಪಗಳನ್ನ ಸುಡುವಂತವರಾಗಿರಬೇಕು,
ಕೈಸರನೇ ಕರ್ತನು ಎಂಬುದಾಗಿ ಹೇಳಬೇಕು, ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಹೇಳಬೇಕು. ಹೀಗೆ ನಾನಾ ತರವಾದಂತ ಒತ್ತಡಗಳು ಆ ಕ್ರೈಸ್ತರ ಮೇಲೆ ಬರುವಾಗ ಈ ಸ್ಮಿರ್ನಾ ಸಭೆಯಲ್ಲಿದ್ದಂಥವರು ಅದ್ಯಾವುದಕ್ಕೂ ಅವರು ಅಂಜದೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದಂಥವರು ಆತನನ್ನ ಬಲವಾಗಿ ಹಿಂಬಾಲಿಸ್ತಾ ಹೋಗುತ್ತಾ ಇದ್ದಂತ ಆ ಸಂಗತಿಗಳ ಚರಿತ್ರೆಯನ್ನೇ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಈ ಸಭೆಗೆ ಈಗ ಬರೆಯುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಈ ಸ್ಮಿರ್ನಾ ಅನ್ನುವಂತ ಈ ಪದಕ್ಕೆ ಗ್ರೀಕ್ ಪದದ ಅರ್ಥ ಏನು ಎಂಬುದಾಗಿ ನೋಡುವಾಗ ಮಿರ್ ಎಂಬುದಾಗಿ, ಮಿರ್ ಅನ್ನುವಂಥದ್ದು ಇಬ್ರಿಯ ಪದ, ಆದ್ರೆ ಸ್ಮಿರ್ನಾ ಅನ್ನುವಂಥದ್ದು ಗ್ರೀಕ್ ಪದದ ಪದ ಬಳಕೆ. ಅದನ್ನ ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಮಿರ್ ಅನ್ನುವಂತ ಪದ ಬರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮಿರ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಇಂಗ್ಲಿಷ್ ಬೈಬಲ್ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಮಿರ್ ಎಂಬುದಾಗಿ ಹೇಳುವಾಗ ರಕ್ತಬೋಳ ಎಂಬುದಾಗಿರುವಂತ ಸಂಗತಿಯನ್ನ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಆ ಸಭೆಗೆ ರಕ್ತಬೋಳ ಅನ್ನುವಂತ ಅರ್ಥವನ್ನ ಕೊಟ್ಟಂತದ್ದು ಅಥವಾ ಅಲ್ಲಿ ಬಂದಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಆ ಸಭೆಯ ಹೆಸರಿನ ಅರ್ಥಕ್ಕೆ ತಕ್ಕ ಹಾಗೆಯೇ ಈ ಸ್ಮಿರ್ನಾ ಸಭೆಯವರು ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸಿದರು ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಈ ರಕ್ತಬೋಳ ಅನ್ನುವಂಥದ್ದು ಯಹೂದ್ಯರ ಮಧ್ಯದಲ್ಲಿ 2 ಸಮಯಗಳಲ್ಲಿ ಅದು ಉಪಯೋಗಿಸಲ್ಪಡುತ್ತದೆ. ಒಂದು ಯಾವಾಗ ಎಂಬುದಾಗಿ ಹೇಳುವಾಗ ಜನನದ ಸಮಯದಲ್ಲಿಯೂ ಕೂಡ ಅದು ಉಪಯೋಗಿಸಲ್ಪಡುತ್ತದೆ. ಎರಡನೇದು ಮರಣದ ಸಮಯದಲ್ಲಿಯೂ ಕೂಡ ಅದು ಉಪಯೋಗಿಸಲ್ಪಡುವಂಥದ್ದನ್ನ ನಾವು ನೋಡ್ತೇವೆ. ಒಂದು ವೇಳೆ ಅವರು ಆ ವಸ್ತುಗಳನ್ನ ಉಪಯೋಗಿಸುವಾಗ ಅದನ್ನ ಅರ್ಥಗರ್ಭಿತವಾಗಿ ಅವರು ಉಪಯೋಗಿಸ್ತಾ ಇದ್ರು. ಅದಕ್ಕೆ ಉದಾಹರಣೆ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಜನನದಲ್ಲಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 11ನೇ ವರ್ಷದಿಂದ ನಾವು ನೋಡುವಾಗ ಬಂದಂತ 3 ಜೋಯಿಸರು ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಉಡುಗೊರೆಗಳಲ್ಲಿ ಗಿಫ್ಟ್ಸ್, ಅವರು ಯಾವ ಕಾಣಿಕೆಗಳನ್ನ ಯೇಸು ಸ್ವಾಮಿ ಮಗುವಾದಂತ ಯೇಸು ಸ್ವಾಮಿಗೆ ಅರ್ಪಿಸಿದ್ರೋ ಅದರಲ್ಲಿ ನಾವು ನೋಡುವಾಗ ಬೆಳ್ಳಿ, ಧೂಪ ಮತ್ತು ರಕ್ತಬೋಳ, ಈ 3 ವಿಷಯಗಳನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಅವರು ಸಲ್ಲಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಆ ರಕ್ತಬೋಳ ಅನ್ನುವಂಥದ್ದು ಅವನ ಜನನದ ಸಮಯದಲ್ಲಿಯೂ ಕೂಡ ಕೊಡಲ್ಪಟ್ಟಿತ್ತು. ಯಾಕೆ ಎಂಬುದಾಗಿ ಹೇಳುವಾಗ ಆ ರಕ್ತಬೋಳವನ್ನ ನಾವು ಜಜ್ಜುತ್ತಾ ಪುಡಿ ಮಾಡುತ್ತಾ ಹೋಗುವುದಾದ್ರೆ ಆ ಸಮಯದಲ್ಲಿ ಆ ವಸ್ತುವಿನಿಂದ ಒಂದು ಪರಿಮಳ ಹೊರಗಡೆ ಬರುವಂತದ್ದಾಗಿರ್ತದಂತೆ. ಸುಂದರವಾದಂತ ಆಕರ್ಷಣೀಯವಾದಂತ ಒಂದು ಪರಿಮಳ ಅದು ಹೊರಗಡೆ ಬರುವಂತದ್ದಾಗಿರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಎರಡನೇದಾಗಿ ರಕ್ತಬೋಳ ಗಾಯಗಳಿಗೂ ಕೂಡ ಅದನ್ನ ಹಚ್ಚುತ್ತಾ ಇದ್ದರು ಎಂಬುದಾಗಿ ಆ ಸಂಪ್ರದಾಯದಲ್ಲಿ ಅವರ ಯೂಸೇಜ್ಗಳಲ್ಲಿ ಅವರು ಉಪಯೋಗಿಸಿದಂತಹ ಸಂಗತಿಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಎರಡನೇದಾಗಿ ರಕ್ತಬೋಳ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವಾಗ ತಿಳಿಸಲ್ಪಟ್ಟಿತ್ತು ಎಂಬುದಾಗಿ ನೋಡುವಾಗ ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನದಲ್ಲಿ ಆತನು ಮರಣ ಹೊಂದಿದ ನಂತರ ಅವನನ್ನ ಸಮಾಧಿಯಲ್ಲಿ ಇಡ್ಲಿಕ್ಕಾಗಿ ಅರಿಮಥಾಯದ ಯೋಸೇಫನು ಮತ್ತು ನಿಕೋದೇಮನು ಅವರು ಪ್ರಯತ್ನ ಮಾಡುವಾಗ ನಿಕೋದೇಮನು ಆ ರಕ್ತಬೋಳವನ್ನೆಲ್ಲ ತಂದು ಅವನ ದೇಹವನ್ನ ಅದರಿಂದೆಲ್ಲ ಹಾಕಿ ಪಟ್ಟೆಯಿಂದ ಸುತ್ತಿ ಆ ಸಮಾಧಿಯಲ್ಲಿ ಇಟ್ಟರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಈ ಮಿರ್ ಅನ್ನುವಂಥದ್ದು, ರಕ್ತಬೋಳ ಅನ್ನುವಂಥದ್ದು, ಇಟ್ ಈಸ್ ದ ಪಿಕ್ಚರ್ ಆಫ್ ಸಫರಿಂಗ್ ಫಾರ್ ಕ್ರೈಸ್ಟ್ ಅಥವಾ ಸಫರ್ ಆಫ್ ಕ್ರೈಸ್ಟ್ ಅಂಡ್ ಸಫರಿಂಗ್ ಫಾರ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಆತನು ಹಿಂಸೆ ತಾಳಿರುವಂಥದ್ದು, ಬಾಧೆ ಪಟ್ಟಿರುವಂಥದ್ದು ಅಥವಾ ಕ್ರಿಸ್ತನಿಗಾಗಿ ಆತನ ಮಕ್ಕಳು ಬಾಧೆ ಪಡುವಂತ ಸತ್ಯತೆಯನ್ನ ಸೂಚಿಸುವಂತದ್ದಾಗಿದೆ. ಅದಕ್ಕೆ ತಕ್ಕ ಹಾಗೆಯೇ ಈ ಸ್ಥಳಕ್ಕೆ ಮಿರ್ ಎಂಬುದಾಗಿ ಅಥವಾ ರಕ್ತಬೋಳ ಎಂಬುದಾಗಿ ಸ್ಮಿರ್ನಾ ಎಂಬುದಾಗಿ ಹೆಸರು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಇದರ ಒಂದು ಚಿತ್ರಣ ಹೇಗೆ ಎಂಬುದಾಗಿ ನೋಡುವಾಗ ಯಾವ ರೀತಿ ಆ ರಕ್ತಬೋಳ ಜಜ್ಜುತ್ತಾ ಪುಡಿ ಮಾಡುತ್ತಾ ಹೋಗುವಾಗ ಅದರಿಂದ ಸುವಾಸನೆ ಹೊರಗೆ ಬರ್ತದೋ ಅದೇ ರೀತಿ ಪ್ರಿಯರೇ, ನಾನು ನೀನು ಅಥವಾ ಸಭೆಯವರು ಕ್ರಿಸ್ತನಿಗಾಗಿ ಬರುವಂತ ಎಲ್ಲಾ ಹಿಂಸೆಗಳನ್ನ, ಆ ಶಿಲುಬೆ ಬರುವಂತ ಜೀವಿತವನ್ನ ದಿನಾಲೂ ನಾನು ನೀನು ಜೀವಿಸುವುದಾದ್ರೆ ಅಂತ ಕ್ರಿಸ್ತಿಯ ಜೀವಿತದಿಂದ ಹೊರಗಿನ ಜಗತ್ತಿಗೆ ಒಂದು ಪರಿಮಳ ರೂಪದಲ್ಲಿ ನಾವು ಹೊರಸೂಸಲಿಕ್ಕೆ ಸಾಧ್ಯತೆ. ಪೌಲನು ಹೇಳಿರುವಂತ ಒಂದು ವಾಕ್ಯವನ್ನ ಓದೋಣ. ಎಲ್ಲರಿಗೂ ಚಿರಪರಿಚಿತವಾದಂತ ವಾಕ್ಯ,
2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಅಂದ್ರೆ ಅಲ್ಲಿ ಪೌಲನು ಎಷ್ಟು ವಿಶೇಷವಾಗಿ ಆತನ ಮಾತನ್ನ ಬರೀತಾನೆ. 2ನೇ ಅಧ್ಯಾಯ, 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಚನ. ನಾನ್ ನಿಮ್ಗೆ ಓದ್ಕೊಳ್ತೇನೆ, ನಮ್ಮ ಸಮಯ ದಾಟಿ ಹೋಗ್ತಿದೆ. ಹೇಗೂ 14ನೇ ವಚನ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂಬುದಾಗಿ. ನೋಡ್ರಿ, ಪೌಲನು ಅವರ ವಿಷಯಗಳನ್ನ ಹೇಳ್ತಾ ಇದ್ದಾನೆ, ಶಿಷ್ಯರ ವಿಷಯಗಳನ್ನ ಹೇಳ್ತಾ ಇದ್ದಾನೆ, ಅಪೋಸ್ತಲರ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ವಿಶೇಷವಾಗಿ ಅವನು ಮತ್ತು ಅವನ ಜೊತೆಯಲ್ಲಿ ಸೇವೆ ಮಾಡುತ್ತಿರುವಂತವರ ವಿಷಯವನ್ನ ಹೇಳ್ತಾ ಇದ್ದಾನೆ. ಅವರ ಸೇವೆ ಹೇಗಿತ್ತು, ಪೌಲನ ಸೇವೆ ಹೇಗಿತ್ತು, ನಮಗದು ಬಹಳ ಚೆನ್ನಾಗಿ ಉಂಟುಂಟು. ಪೌಲನು ಎಷ್ಟು ಸಲ ಹೇಳ್ತಾನೆ, 2ನೇ ಕೊರಿಂಥ 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರಿತಾ ಹೋಗ್ತಾನೆ. ಎಷ್ಟು ಹಿಂಸೆ ಪಟ್ಟೆ, ಎಷ್ಟು ಬಾಧೆ ಪಟ್ಟೆ. ಬಾಧೆ ಅಂದ್ರೆ ಏನು, ನಾವು ಅದನ್ನ ಮುಂದೆ ಬರುವಂತ ಪರಲೋಕವನ್ನ ನೋಡುವಾಗ ಅದನ್ನ ಅಲ್ಪವೆಂದು ಎಣಿಸ್ತೇವೆ. ಅಂದ್ರೆ ಆ ಬಾಧೆಯನ್ನ ಪಡುವಾಗ ಜಯೋತ್ಸವದೊಡನೆ ನಮ್ಮನ್ನ ಮೆರೆಸಿದ್ದಾನೆ. ಆ ಜಯೋತ್ಸವದೊಡನೆ ಮೆರೆಸುವಾಗ ನಾವು ಪರಿಮಳವಾಗಿ ಪರಿಣಮಿಸಿದ್ದೇವೆ. ಪ್ರಿಯರೇ, ನಮ್ಮ ಜೀವಿತ ಈ ರೀತಿ ಕ್ರಿಸ್ತನಿಗೆ ಪರಿಮಳವಾದಂತ ಸಭಾ ಜೀವಿತ ನಾನು ನೀವು ಮಾಡುವಂತವ್ರು ನಾವಾಗಿದ್ದೇವೆ, ಅಥವಾ ಆ ರೀತಿಯಾಗಿ ಕೊಡುವಂತವ್ರು ನಾವಾಗಿದ್ದೇವೆ. ನೋಡ್ರಿ, ಮಿರ್ ಎಂಬುದಾಗಿರುವಂತಹ ಪದಕ್ಕೆ, ಆ ಹೆಸರಿಗೆ ತಕ್ಕ ಹಾಗೆ ಈ ಸಭೆಯೂ ಕೂಡ ಒಂದು ವೇಳೆ ಅಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನೇ ಸಾಕ್ಷೀಕರಿಸ್ತಾ ಇರುವ ಹಾಗೆ, ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಅದಕ್ಕಿರುವಂತ ಇನ್ನೊಂದು ಹೆಸರು ದ ಮಾರ್ಟಿರ್ ಚರ್ಚ್ ಎಂಬುದಾಗಿ, ರಕ್ತ ಸಾಕ್ಷಿಯಾದಂತ ಸಭೆ ಎಂಬುದಾಗಿರುವಂತ ಆ ಸಂಗತಿಯನ್ನ ನಾವು ನೋಡುವಂತವ್ರು ನಾವು ಆಗಿದ್ದೇವೆ. ಪ್ರಿಯರೇ, ನೋಡ್ರಿ, ಅವರನ್ನ ಹಗೆ ಮಾಡಿದ್ರು ಜನರು, ಅವ್ರ ನಂಬಿಕೆಯಲ್ಲಿದ್ರು. ಅವ್ರಿಗೆ ಹಿಂಸೆ ಕೊಟ್ಟರು ಜನರು, ನಂಬಿಕೆಯಲ್ಲಿದ್ರು. ಅವ್ರನ್ನ ಕೊಲ್ಲುತ್ತಾ ಇದ್ರು ಜನರು, ನಂಬಿಕೆಯಲ್ಲಿದ್ರು. ನೋಡ್ರಿ, ಎಂತ ಒಂದು ಸ್ಥಿರವಾದಂತ ನಂಬಿಕೆ ಅವರ ಮಧ್ಯದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಪ್ರಿಯರೇ, ಒಂದು ವೇಳೆ ನಿಮ್ಮ ಈ ಕಾಲಮಾನಗಳಲ್ಲಿ ಜೀವಿಸ್ತಾ ಇರುವಾಗ ನಾವು ಕ್ರಿಸ್ತನಿಗಾಗಿ ಎಷ್ಟು ಹಿಂಸೆಗಳನ್ನ ಪಡ್ತಾ ಇದ್ದೇವೆ, ಆತನಿಗಾಗಿ ಎಷ್ಟು ಜೀವಿಸ್ತಾ ಇದ್ದೇವೆ, ನಾವು ಆಲೋಚನೆ ಮಾಡುವಂತವ್ರು ನಾವು ಆಗಿದ್ದೇವೆ. ಅದನ್ನ ಕುರಿತು ಕೂಡ ನಾವು ಆಲೋಚನೆ ಮಾಡುವಂತವ್ರು ನಾವು ಆಗಿರ್ಬೇಕು. ಕ್ರಿಸ್ತನಿಗಾಗಿ ಜೀವಿಸ್ಬೇಕು. ಈ ಸ್ಮಿರ್ನಾ ಸಭೆಯಿಂದ ನಾವು ಕಲ್ತ್ಕೊಳ್ಳುವಂಥದ್ದು ಅದೇನೆ. ಆ ತರವಾದ ಹಿಂಸೆ ಎಂದೆಂದಿಗೂ ನಮ್ಮ ಮಧ್ಯದಲ್ಲಿಲ್ಲ. ಆ ತರವಾದಂತ ಹಿಂಸೆ ನಮ್ಮ ಎಂದೆಂದಿಗೂ ನಮ್ಮ ಮಧ್ಯದಲ್ಲಿಲ್ಲ. ಪೇತ್ರನು ಮೊದಲನೇ ಪೇತ್ರ 5ನೇ ಅಧ್ಯಾಯದಲ್ಲಿ ಬರೆಯುವಾಗ ಬರೀತಾನೆ, ಲೋಕದವರ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಮುಂದೆ ಹಿಂಸೆಗಳು ಬರ್ತದೆ ಎಂಬುದಾಗಿ. ಆ ರೀತಿ ನಮ್ಮ ಮಧ್ಯದಲ್ಲಿ ಹಿಂಸೆಗಳು ಬರಬೇಕು. ಈಗ ನಮ್ಮ ದೇಶದಲ್ಲಿ ಅದು ಆಲ್ರೆಡಿ ಸ್ವಲ್ಪ ಸ್ವಲ್ಪ ಪ್ರಾರಂಭವಾಗ್ತಾ ಇದೆ. ಆದ್ರೆ ಅಂತ ಹಿಂಸೆಯನ್ನು ನಾವಿನ್ನೂ ಯಾರು ಎದುರಿಸ್ತಾ ಇಲ್ಲ. ಆದ್ರೆ ಅನೇಕ ದೇವರ ಸೇವಕರುಗಳು ಪೂರ್ಣಾವಧಿ ಸೇವಕರಾಗಿ ಉತ್ತರ ಭಾರತ ಪ್ರಾಂತ್ಯಗಳಿಗೆ, ಈಶಾನ್ಯ ಭಾರತ ಪ್ರಾಂತ್ಯಗಳಿಗೆ, ಇತರ ಕಡೆಗೆ ಹೋದಂತವ್ರು ಆ ತರವಾದ ಹಿಂಸೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಹೊಡೆತಗಳನ್ನ ತಿಂತಾ ಇದ್ದಾರೆ, ಸೆರೆಮನೆಗಳಿಗೆ ಹಾಕಲ್ಪಡ್ತಾ ಇದ್ದಾರೆ, ಅವರ ಸ್ಥಳಗಳಿಂದ ಅವ್ರನ್ನ ಓಡಿಸ್ತಾ ಇದ್ದಾರೆ, ಹಳ್ಳಿಗಳಿಂದ ಓಡಿಸ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೆಲವು ಭಾಗಗಳಲ್ಲಿ ಅದು ನಡೆಯುತ್ತಾ ಉಂಟು. ಆದ್ರೆ ನಮಗಿನ್ನೂ ಆತರ ಹಿಂಸೆ ಬಂದಿಲ್ಲ. ಒಂದು ವೇಳೆ ಅದನ್ನ ಬರುವಾಗ ನಾವು ಅದನ್ನ ಎದುರಿಸ್ಲಿಕ್ಕೆ ಸಿದ್ಧರಾಗಿದ್ದೇವೆಯಾ? ಈ ಸ್ಮಿರ್ನಾ ಸಭೆಯಿಂದ ನಾವು ತಿಳ್ಕೊಳ್ಳುವಂತವರಾಗಿರೋಣ, ಕಲಿಯುವಂತವರಾಗಿರೋಣ. ಯಾಕಂದ್ರೆ ಈ ಮಿರ್ ಅನ್ನುವಂತ ಇನ್ನೊಂದು ಗುಣ ಏನಂದ್ರೆ, ಅದು ಕಹಿಯಾದಂತ ವಸ್ತು, ಬಹಳ ಕಹಿಯಾದಂತ ವಸ್ತು ಅದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೈಯನ್ನ ಬೆರೆಸಿ ಕುಡಿಯಲಿಕ್ಕೆ ಕೊಟ್ಟರು ಎಂಬುದಾಗಿ ನಾವು ನೋಡುವಂತ ರೀತಿಯಲ್ಲಿ ನೋಡ್ರಿ, ಅಂದ್ರೆ ಆ ಸಫರಿಂಗ್ ಅಲ್ಲಿ, ಆ ಹಿಂಸೆಯಲ್ಲಿ ಅದು ಕಹಿಯಾದಂತ ವಿಷಯವೇ. ಯಾರು ವೆಲ್ಕಮ್ ಮಾಡುವಂತ ವಿಷಯ ಅಲ್ಲ, ಸ್ವಾಗತಿಸುವಂತ ವಿಷಯವಲ್ಲ. ಆದ್ರೆ ನಾವು ಕ್ರಿಸ್ತನಿಗಾಗಿ ಜೀವಿಸುವಾಗ ಮುಂದೆ ಆ ದಿನಗಳು ನಮ್ಮ ಮಧ್ಯದಲ್ಲಿ ಬರುವುದಾದ್ರೆ ನಾವು ಅದಕ್ಕೆ ಸಿದ್ಧರಾಗಬೇಕು. ಈಗಲಿಂದಲೇ ನಾವು ಸಿದ್ಧರಾಗಬೇಕು. ಈ ಸಭೆಗಳಿಂದ ನಾವು ಕಲ್ತುಕೊಳ್ಳುವಂತರಾಗಿರ್ಬೇಕು. ಯಾವ ಕಾರಣಕ್ಕೂ ಕೂಡ ಆತನ ಹೆಸರನ್ನ ಈ ಅನ್ಯರ ಮಧ್ಯದಲ್ಲಿ ನಾವು ಆಗಿರಬಾರದು. ನಾನೊಬ್ಬ ಅಲ್ಲ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಭೆಯವರು ಎಲ್ಲರೂ ಕೂಡ ಅಷ್ಟು ಸ್ಥಿರವಾಗಿ ನಾವು ಕ್ರಿಸ್ತನಿಗಾಗಿ ನಿಲ್ಲುವಂತವ್ರು, ಜೀವಿಸುವಂತವ್ರು ಆಗಿರ್ಬೇಕು. ಈ ಒಂದು ವೇಳೆ ಈ ಸಭೆಯಲ್ಲಿದ್ದಂತ ಯಹೂದ್ಯರ ಕುರಿತೆ ಒಂದು ವೇಳೆ ಪೇತ್ರನು ತನ್ನ ಪತ್ರಿಕೆಗಳನ್ನ ಬರೀತಾನೆ. ಅಲ್ಲಿ ನಾವು ನೋಡ್ತೇವೆ, ಮುಂದಿನ ವಾರ ನೋಡೋಣ. ಏಷ್ಯಾ ಪ್ರಾಂತ್ಯದಲ್ಲಿ ಇದ್ದಂತ ಚದರಿ ಹೋಗಿರುವಂತ ಎಲ್ಲಾ ವಿಶ್ವಾಸಿಗಳಿಗೆ ಬಲಪಡಿಸುವ ಹಾಗೆ ಪೇತ್ರನು ಆ ಪತ್ರಿಕೆ, ಮೊದಲನೇ ಪತ್ರಿಕೆಯನ್ನ ಬರೀತಾನೆ. ಆ ಪತ್ರಿಕೆ ಬರೆಯುವಾಗ ಅದರ ಮುಖ್ಯವಾದ ಅಂಶವೇ ಸಫರಿಂಗ್, ಕ್ರಿಸ್ತನಿಗಾಗಿ ಬಾಧೆ ಪಡುವಂತ ವಿಷಯವೇ.
ಆ ರೀತಿ ಬಾಧೆ ಪಡುವಾಗ ಇಟ್ ವಿಲ್ ಹ್ಯಾವ್ ಎಟರ್ನಲ್ ಕಾನ್ಸಿಕ್ವೆನ್ಸಸ್, ಅಂದ್ರೆ ನಿತ್ಯತ್ವದ ಒಂದು ಪರಿಣಾಮ ಅದರಲ್ಲಿ ನಾವು ಕಂಡುಕೊಳ್ಳುವಂತರಾಗಿರ್ತೇವೆ. ನಿತ್ಯತ್ವದಲ್ಲಿ ಅದಕ್ಕೆ ಪ್ರತಿಫಲ ನಮಗೆ ಸಿಗುವಂತದ್ದಾಗಿರ್ತದೆ. ಅದರ ಮೇಲೆ ದೃಷ್ಟಿ ಇಟ್ಟು ಜೀವಿಸೋಣ. ನಮ್ಮ ಸಮಯ ದಾಟಿ ಹೋಗಿದೆ, ನಾನು ಇಲ್ಲಿಗೆ ನಿಲ್ಲಿಸುವಂತನಾಗಿರ್ತೇನೆ. ಮುಂದಿನ ವಾರ ನಾವು ಮುಂದಿನ ವಿಷಯಗಳನ್ನ ಒಂದೊಂದಾಗಿ ಕಲಿಯುತ್ತಾ ಹೋಗುವಂತರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ.